ಟೈಮ್ ಡಿಲೇ ಮಾಡಬೇಡಿ, ಮ್ಯಾಚ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಎಸ್, ಬ್ಯಾಕ್ ಟು ಮ್ಯಾಚ್. ಬೌಲಿಂಗ್ ಅಲ್ಲಿ ಇರೋದು ಚೇತನ್, ಸ್ಟ್ರೈಕ್ ಎಂಡ್ ಅಲ್ಲಿ ಇದ್ದಾರೆ ಚೇತನ್, ಸ್ಟ್ರೈಕ್ ಎಂಡ್ ಅಲ್ಲೂ ಕೂಡ ಚೇತನ್, ನಾನ್ ಸ್ಟ್ರೈಕ್ ಭಾಗದಲ್ಲಿ ಹರ್ಷವರ್ಧನ್. ಫಸ್ಟ್ ಬಾಲ್ ಇನ್ ಪ್ರೋಗ್ರೆಸ್. ಮೊದಲನೇ ಬಾರಿಗೆ ಬಿಟ್ಟದ ಚೆಂಡು ಸುರಕ್ಷಿತ ಹೊಡೆತ. 4 ಹೆಚ್ಚುವರಿ ಓಟಗಳು ದಾಖಲಾಗ್ತಾ ಇದೆ. ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಫಸ್ಟ್ ಬಾಲ್ ಅಲ್ಲೇ ಬೌಂಡ್ರಿ ಬಂದಿರೋದಿಲ್ಲಿ ಚೇತನ್ ಬ್ಯಾಟ್ ಇಂದ. ಗುಡ್ ಬಾಲು, ಕಮ್ ಬ್ಯಾಕ್ ಮಾಡ್ತಾ ಇರೋದು ಇಲ್ಲಿ. ಒಳ್ಳೆ ಬಾಲ್ ಕಾಣಿಸ್ತಾ ಇದೆ ಚೇತನ್ ಇಂದ. ಒಂದು ಬೌಂಡ್ರಿ ಹೋದ್ರೆ ಏನಂತೆ, ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿರೋದು. ಮತ್ತೆ 3ನೇ ಬಾಲಿಗೆ ಜಾಡ್ಮೆ ಎಸೆತ. ಪ್ರೊಡಕ್ಷನ್ ಇದೆ, ಪ್ರತಿ ಒಂದು ಬಾಲ್ಗೂ ಕೂಡ ಜೋಶು. ಡಗ್ಔಟ್ ಅಲ್ಲಿ MK ವಿಂಗ್ಸ್ ಏನ್ ಮಾಡ್ತಾ ಇದ್ದೀರಾ? ನಿಮಗೆ ಜೋಶ್ ಇಲ್ವಾ? MK ವಿಂಗ್ಸ್ ಡಗ್ಔಟ್ ಕೊಡ್ಬೇಕು ಜೋಶು. ಫಸ್ಟ್ ಬಾಲ್ ಅಲ್ಲೇ ಬೌಂಡ್ರಿ ಬಂದಿರೋದು. ಬ್ರಿಲಿಯಂಟ್ ಬಾಲು, ಬ್ರಿಲಿಯಂಟ್ ಬ್ಯಾಟಿಂಗು. ಒಳ್ಳೆ ಬಾಲ್ಗೆ ಡಿಫೆನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಜರ್ಸಿ ನಂಬರ್ 7 ತಲಾ ಫಾರ್ ದ ರೀಸನ್ MS ಧೋನಿ. ಭಾರತ ಕ್ರಿಕೆಟ್ ತಂಡಕ್ಕೆ ಪ್ರತಿ ಒಂದು ಟ್ರೋಫಿಯನ್ನು ಎತ್ತಿ ಹಿಡಿದಂತವರು ಸವ್ಯಸಾಚಿ ನಾಯಕರು. 2007 T20 ವರ್ಲ್ಡ್ ಕಪ್, 2017 ODI ವರ್ಲ್ಡ್ ಕಪ್, 2013 ಚಾಂಪಿಯನ್ಸ್ ಲೀಗ್. ಈ ರೀತಿಯ ಪ್ರಮುಖ ನಮ್ಮ ದೇಶದ ಪ್ರಸಿದ್ಧ ಟ್ರೋಫಿಗಳನ್ನು ಮುಡಿಗೆಗೆ ಏರಿಸಿರುವಂತವರುವ ಇಂಪಾರ್ಟೆಂಟ್ ಕ್ಯಾಪ್ಟನ್ ಭಾರತ ದೇಶದ ಲೆಜೆಂಡ್ ಆಟಗಾರರು MS ಧೋನಿ, ಜರ್ಸಿ ನಂಬರ್. ಜಾಡ್ಮೆ ಎಸೆತ. ಓಟುಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಆಫ್ಟರ್ ಕಂಪ್ಲೀಷನ್ ಆಫ್ 1 ಓವರ್ ಸ್ಕೋರ್ ಸ್ಟ್ರೈಕ್ 5ಕ್ಕೆ ತಲುಪ್ತಾ ಇದೆ. ಯಾವುದೇ ವಿಕೆಟ್ ಅನ್ನು ಕಳ್ಕೊಂಡಿಲ್ಲ. ಏನೋ ಆರ್ಗನೈಸರ್ಸ್ ಯಾರು ಹೇಳ್ತಾ ಇದ್ದಾರೆ, ಕಾದ್ ನೋಡೋಣ. ಎಸ್, ತಂಪಾದ ಗಾಳಿ, ಗಾಳಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸಾಲು ಮರದ ತಿಮ್ಮಕ್ಕ ಅವರ ಬಗ್ಗೆ ನಾನು ಹೇಳಿದ್ದೆ. ಮಕ್ಕಳಿಲ್ಲದ ಸಮಯದಲ್ಲಿ ಗಿಡ ಮರಗಳನ್ನೇ ತನ್ನ ಮಕ್ಕಳೆಂದು ಭಾವಿಸಿ ಅದೆಷ್ಟೋ 100 ಗಿಡ ಮರಗಳಿಗೆ ಜೀವ ಕೊಟ್ಟಂತಹ ಹಿರಿಯ ಜೀವ ಸಾಲು ಮರದ ತಿಮ್ಮಕ್ಕ ಇವತ್ತಿಗೆ ನಮ್ಮೊಂದಿಗಿಲ್ಲ. ಆ ಹಿರಿಯ ಜೀವಕ್ಕೆ ಸ್ಮರಿಸುತ್ತಾ ಅಭಿನಯಿಸುತ್ತಾ SBL 5ನೇ ಆವೃತ್ತಿಗೆ ಮತ್ತೆ ಚಾಲ್ತಿಯನ್ನು ನೀಡ್ತಾ ಇದ್ದೇನೆ. ಮ್ಯಾಚ್ ಆನ್. ಪ್ರತೀಕ್ ಬೌಲಿಂಗ್ ಅಲ್ಲಿ. ಡಿಫೆನ್ಸಿವ್ ಆಟ, ರನ್ಸ್ ಬರ್ತಾ ಇಲ್ಲ. ಡಾಟೆಡ್ ಡಿಲಿವರಿ, ಚುಕ್ಕಿ ಎಸೆತ. ತಂಡದ ಒಟ್ಟಾರೆ ಗಳಿಕೆ 5. ಬೌಂಡ್ರಿ ಬೇಕಾಗಿದೆ ಇಲ್ಲಿ MK ವಿಂಗ್ಸ್ಗೆ. ಕೋಆರ್ಡಿನೇಷನ್ ಚೆನ್ನಾಗಿದೆ. ಬಾಲ್ ವೇಸ್ಟ್ ಆದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳ್ತಾ ಇರೋದು ಇಬ್ರು ಬ್ಯಾಟರ್ಸ್ಗಳು. ರಿಸ್ಕ್ ತಗೊಳ್ತಾ ಇಲ್ಲ. ಸೆಟಲ್ ಆಗೋಣ, ವಿಕೆಟ್ ಬೇಡ ಅಂತ ಹೇಳ್ತಾ ಇರೋದು. ಡಿಸ್ಕಷನ್ ನಡೀತಾ ಇದೆ. ಜರ್ಸಿ ನಂಬರ್ ಕೂಡ ಚೆನ್ನಾಗಿದೆ. 17-7 MS ಧೋನಿ. ಇನ್ನೊಂದು ಕಡೆ ಬೆಂಗಳೂರಿನ ಆಪತ್ ಬಾಂಧವ AB ಡಿವಿಲಿಯರ್ಸ್ ಜರ್ಸಿ ನಂಬರ್ ಹರ್ಷವರ್ಧನ್. ನೈಸ್ ಇಂಪಾರ್ಟೆಂಟ್ ಮ್ಯಾಚ್ ನಡೀತಾ ಇರೋದು. ನೀವು ವಾಚ್ ಮಾಡ್ತಾ ಇದ್ದೀರಾ SPL ಸಿಡದಳ್ಳಿ ಪ್ರೀಮಿಯರ್ ಲೀಗು. ಮತ್ತೆ 3ನೇ ಬಾಲು. ಔಟರ್ ಎಡ್ಜ್ ಕ್ಯಾಚ್ ಮಾಡ್ಕೊಳ್ತಾ ಇರೋದಿಲ್ಲಿ. ಫಸ್ಟ್ ವಿಕೆಟ್ ಡೌನ್. ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಚೇತನ್. ಬ್ಯಾಕ್ ಟು ಪವಿಲಿಯನ್. ಪ್ರಮುಖ ವಿಕೆಟ್ ಪಂದ್ಯಾಟದ ಪರಿವೀಕ್ಷಣೆಗೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ MK ವಿಂಗ್ಸ್ 2ನೇ ಓವರ್ನಲ್ಲಿ ಆನ್ ಪ್ರೆಸರ್, ಆನ್ ಟ್ರಬಲ್. ಎಸ್, ಮುಂದಿನ ವೀಕ್ಷಕ ವೀರಗಾರರಾಗಿ ಕಾರ್ಯನಿರ್ವಹಿಸುತ್ತಾರೆ. ಮುಂದಿನ ವಿದ್ಯಮಾನವನ್ನು ತಿಳಿಸಿಕೊಡ್ತಾರೆ ನಮ್ಮ ಸೋದರ ಸಮನಾಗಿರುವಂತಹ ನಾಗಭೂಷಣ್. ಧನ್ಯವಾದಗಳು ಧನುಷ್ ಅವರೇ. ಮತ್ತೆ ಪಂದ್ಯ ಮುಂದುವರಿಕೆ ಪಂದ್ಕೊಳ್ತಾ ಇದೆ. ಒಟ್ಟು ಮೊತ್ತ 5, 5 for 1. ಜಾರ್ಮೈಸ್ತಾಯಿ ನಡುವೆ ಇನ್ಸೈಡ್ ಎಡ್ಜ್ ಮುಖಾಂತರ ಬೌಂಡ್ರಿ ದಾಖಲಾತಿ ಕಂಡುಕೊಳ್ತಾರೆ. ಅದೃಷ್ಟ ಆಟದಲ್ಲಿ ಧ್ರುಪದ್ ಅವರ ಅದೃಷ್ಟ ಕೈ ಹಿಡಿತಾರೆ. ಈ ಬೌಂಡ್ರಿ ಮುಖಾಂತರ ಒಟ್ಟು ಮೊತ್ತ 9.
ಲಕ್ಕಿ ಬೌಂಡ್ರಿ ಅಂತ ಹೇಳ್ಬೋದು. ಈ ರೀತಿಯ ಹೊಡೆತಗಳು ತಂಡಕ್ಕೆ ಅದೃಷ್ಟದ ಬೌಂಡ್ರಿ ದಾಖಲಾತಿ ಕಂಡುಕೊಳ್ತಾ ಇದೆ. ಒಟ್ಟು ಮೊತ್ತ 9. ಕ್ವಾಲಿಫೈರ್ 2 ಪಂದ್ಯ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಗೆದ್ದ ತಂಡ 2ನೇ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತದೆ. ಮೊದಲ ತಂಡವಾಗಿ ಫ್ರಾನ್ಸ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದೆ. ಇವಾಗ 2ನೇ ತಂಡವಾಗಿ ಯಾವ ತಂಡ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ಳುತ್ತದೆ ಕಾದು ನೋಡಬೇಕಾಗಿದೆ. ಮತ್ತೊಂದು ಚುಕ್ಕಿ ಹಸ್ತ. 2 ತಂಡಗಳಿಗೂ ಸಹ ಡೂ ಆರ್ ಡೈ ಮ್ಯಾಚ್. 2 ತಂಡಗಳು ಸಹ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇಲ್ಲ. ಕವಸದ ಚೆಂಡು ಸಾಕ್ತಾ ಇದೆ. ಯಾವುದೇ ಓಟಗಳು ಬರ್ತಾರ ಚುರುಕಿನ ಶತರಕ್ಷಣೆ ತೋರ್ಪಡಿಸ ಭಾರತ್ 2ನೇ ಓವರ್ ಸಹ ಮುಕ್ತವನ್ನು ಪಡ್ಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಗುತ್ತಾಳೆ. ಒಟ್ಟು ಮೊತ್ತ 9. 1 ಉದ್ದರಿ ನಾಷ್ಟಕ್ಕೆ. ಪಂದ್ಯ ವೀಕ್ಷಣೆಯಲ್ಲಿ ಚೈತಾನ್. ಕ್ವಾಲಿಫೈರ್ 2 ಪಂದ್ಯ ಅಂಕಣ ವಿಭಾಗದಲ್ಲಿ ಸಾಗ್ತಾ ಇದೆ. 2 ದಿನಗಳ ವ್ಯವಸ್ಥಿತವಾದ ಪರಿಮಿತ ಓವರ್ಗಳ ದಾಂಡು ಚೆಂಡಿನ ಸಮರ ಯಶಸ್ವಿಯಾಗಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ನಿನ್ನ ಬೆಳಿಗ್ಗೆ ಆರಾಮವನ್ನು ಪಡ್ಕೊಂಡಂತ ಸಿಡಿಯಲ್ಲಿ ಸೂಪರ್ ಪ್ರೀಮಿಯರ್ ಲೀಗ್ ಚುರುಕಿನ ಕ್ಷೇತ್ರರಕ್ಷಣೆ ತೋರ್ಪಡಿಸ್ತಾ ಇದ್ದಾರೆ. ಈ ಟೂರ್ನಿಯ ಬೆಸ್ಟ್ ಬ್ಯಾಟ್ಸ್ಮನ್ ಗಳ ರೇಸ್ ನಲ್ಲಿ ಈ ರೀತಿ ಆಟಗಾರ ಇದ್ದಾರೆ. ಲಕ್ಷ್ಮೀ ಸಾಗರ್ ಫ್ರೆಂಡ್ಸ್ ಕ್ರಿಕೆಟ್ ನ ಆಟಗಾರ 12 ಪಂದ್ಯಗಳಲ್ಲಿ 128 ಓಟಗಳು, ಆವರೇಜ್ 12.80. ಅತ್ಯುತ್ತಮ ಸ್ಟ್ರೈಕ್ ರೇಟ್ ಸಹ ಮೇಂಟೈನ್ ಮಾಡಿದ್ದಾರೆ. 2ನೇ ಆಟಗಾರರಾಗಿ ದರ್ಶನ್ 10 ಪಂದ್ಯಾಟಗಳಲ್ಲಿ 123 ರನ್ ಗಳಿಸಿದ್ದಾರೆ. ಜಾನು ಕ್ರಿಕೆಟರ್ಸ್ ನ ತಂಡದ ಪರವಾಗಿ. ಜಾನು ಕ್ರಿಕೆಟರ್ಸ್ ಟೂರ್ನಿಯಿಂದ ಹೊರ ನಡೆದಿದೆ. ದರ್ಶನ್ಗೆ ಚಾನ್ಸ್ ಇಲ್ಲ. ಲಕ್ಷ್ಮೀ ಸಾಗರ್ ಟಾಪ್ ಬ್ಯಾಟ್ಸ್ಮನ್ ಆಗಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ವೈಡ್ ಬಾಲ್ ಸೂಚನೆ. ಅದೇ ರೀತಿ ಈ ಟೂರ್ನಿಯಲ್ಲಿ 3ನೇ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಹರ್ಷವರ್ಧನ್ ಇವಾಗ ಸ್ಟ್ರೈಕ್ ಅಲ್ಲಿದ್ದಾರೆ. 12 ಪಂದ್ಯಗಳು 120 ಓಟಗಳು ಗಳಿಸ್ತಾ ಇದ್ದಾರೆ. ಅದೇ ರೀತಿ ಈ ಟೂರ್ನಿಯ ಪ್ರಮುಖ ಸಂಘಟಕರು ರೈಸಿಂಗ್ ರಾಯಲ್ ಕ್ರಿಕೆಟರ್ಸ್ ನ ನಾಯಕ ನೆಹರು 11 ಪಂದ್ಯಗಳಲ್ಲಿ 99 ರನ್ಸ್ ಗಳಿಸಿ ಅತ್ಯುತ್ತಮವಾಗಿ 4ನೇ ಸ್ಥಾನದಲ್ಲಿದ್ದಾರೆ ದಾಂಡಿಗತನದಲ್ಲಿ. ರಾಜು ರಾಯಲ್ ಸ್ಟ್ರೈಕರ್ಸ್ 5ನೇ ಸ್ಥಾನದಲ್ಲಿದ್ದಾರೆ. ಬೆಸ್ಟ್ ಬೌಲರ್ ರೇಸ್ ನಲ್ಲಿ ರಘು ಫ್ರೆಂಡ್ಸ್ ಕ್ರಿಕೆಟರ್ಸ್ ನ ರಘು 14 ಉದ್ದರಿಗಳನ್ನು ಪಡ್ಕೊಂಡು ಮೊದಲ ಸ್ಥಾನದಲ್ಲಿದ್ರೆ, 2ನೇ ಸ್ಥಾನದಲ್ಲಿ ರೈಸಿಂಗ್ ರಾಯಲ್ಸ್ ಕ್ರಿಕೆಟರ್ಸ್ ನ ನೆಹರು 9 ಪಂದ್ಯಾಟಗಳಲ್ಲಿ 12 ಉದ್ದರಿಗಳನ್ನು ಪಡ್ಕೊಂಡು 2ನೇ ಸ್ಥಾನದಲ್ಲಿದ್ದಾರೆ. 3ನೇ ಸ್ಥಾನದಲ್ಲಿ ನವೀನ್ ಅಲಿಯಾಸ್ ಡಿಸೋಜಾ ಎಂಕೆ ವಿಂಗ್ಸ್ ನ ಎಸ್ತಗಾರ 3ನೇ ಸ್ಥಾನದಲ್ಲಿದ್ದಾರೆ. ಬೆಸ್ಟ್ ಫೀಲ್ಡರ್ ಆಗಿ ಹರ್ಷವರ್ಧನ್ ಮೊದಲ ಸ್ಥಾನವನ್ನು ಪಡ್ಕೊಂಡ್ರೆ, 2ನೇ ಸ್ಥಾನದಲ್ಲಿ ನೆಹರು ಅತ್ಯುತ್ತಮ ಆಲ್ರೌಂಡರ್ ಆಟಗಾರ 2ನೇ ಸ್ಥಾನದಲ್ಲಿದ್ದಾರೆ. ಮೊದಲ ಸ್ಥಾನದಲ್ಲಿ ಹರ್ಷವರ್ಧನ್, 2ನೇ ಸ್ಥಾನದಲ್ಲಿ ಬೆಸ್ಟ್ ಫೀಲ್ಡರ್ ಆಗಿ ನೆಹರು, 3ನೇ ಸ್ಥಾನದಲ್ಲಿ ಮಣಿಕಂಠ, 4ನೇ ಸ್ಥಾನದಲ್ಲಿ ಗಿರೀಶ್ ಎಸ್ ರಾಯಲ್ ಸ್ಟ್ರೈಕರ್ಸ್ ನ ತಂಡದ ಆಟಗಾರ 4ನೇ ಸ್ಥಾನದಲ್ಲಿದ್ದಾರೆ. MVP ಮೋಸ್ಟ್ ವ್ಯಾಲ್ಯುಬಲ್ ಪ್ಲೇಯರ್ ಆಗಿ ಮೊದಲ ಸ್ಥಾನದಲ್ಲಿ 26.53 ಪಾಯಿಂಟ್ಗಳನ್ನು ಗಳಿಸಿಕೊಂಡು ನೆಹರು ಮೋಸ್ಟ್ ವ್ಯಾಲ್ಯುಬಲ್ ಪ್ಲೇಯರ್ ಆಗಿ ಮುಂದುವರಿಕೆಯನ್ನು ಪಡ್ಕೊಂಡ್ರೆ, ದರ್ಶನ್ 2ನೇ ಸ್ಥಾನದಲ್ಲಿದ್ದಾರೆ. ರಘು 3ನೇ ಸ್ಥಾನ, ಹರ್ಷವರ್ಧನ್ 4ನೇ ಸ್ಥಾನ, ಅಭಿಷೇಕ್ 5ನೇ ಸ್ಥಾನದಲ್ಲಿದ್ದಾರೆ. ಈ ರೀತಿಯ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಬೆಸ್ಟ್ ಫೀಲ್ಡರ್, ಅದೇ ರೀತಿ ಮೋಸ್ಟ್ ವ್ಯಾಲ್ಯುಬಲ್ ಪ್ಲೇಯರ್, ಈ ರೀತಿಯ ಬಹುಮಾನಗಳು ಸಹ ಮುಂದಿನ ಹಂತದಲ್ಲಿ ನೀಡಿ ಗೌರವಿಸಲಾಗ್ತದೆ ಸಿಡದಲ್ಲಿ ಪ್ರೀಮಿಯರ್ ಲೀಗ್ ಸೀಸನ್ 5ರಲ್ಲಿ. ಬ್ಯಾಟಿಂಗ್, ಫೀಲ್ಡಿಂಗ್, ಅದೇ ರೀತಿ ಬೌಲಿಂಗ್ ನಲ್ಲಿ ಮತ್ತೆ ಅದೇ ರೀತಿ ಮೋಸ್ಟ್ ವ್ಯಾಲ್ಯುಬಲ್ ಪ್ಲೇಯರ್ 4
ಸಿಗಲಲ್ಲಿ ನೆಹರು ಅವರು ಸ್ಥಾನವನ್ನು ಪಡ್ಕೊಳ್ತಾ ಇದ್ದಾರೆ. ತನ್ನ ಒಟ್ಟು ಮೊತ್ತ 18. ಈತ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ತೋಡ್ತಾ ಕುಕ್ಕಿ ಶಾಜಿ ನಡುವೆ ಶತರಕ್ಷಣ ವೈಫಲ್ಯ ಕಂಡುಕೊಂಡ್ರು. ಬೌಂಡ್ರಿ. ಧ್ರುಪದ್ ಅತ್ಯುತ್ತಮವಾದ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. 3ನೇ ಬೌಂಡ್ರಿ ಧ್ರುಪದ್ ದಾಂಡಿನ ಮುಖಾಂತರ ದಾಖಲಾತಿ ಕಂಡುಕೊಳ್ತಾ ಇದೆ. ತನ್ನ ಒಟ್ಟು ಮೊತ್ತ 22. 22. 4ನೇ ಓವರ್ ಚಾಲ್ತಿಯಲ್ಲಿ ಕ್ವಾಲಿಫೈ 2ರ ಪಂದ್ಯ ಅಂಕಣಗಳ ಭಾಗದಲ್ಲಿ ಸಾಗ್ತಾ ಇದೆ. ಈ ಪಂದ್ಯ ತರುವಾಯ ಬಿಗ್ ಫೈನಲ್ ಪಂದ್ಯಾಟ ಅಂಕಣ ಒಳಭಾಗದಲ್ಲಿ ಸಾಗಿ ಬರಲಿದೆ. ಮೊದಲ ತಂಡವಾಗಿ ಫ್ರಾನ್ಸ್ ಕ್ರಿಕೆಟರ್ಸ್ ಫೈನಲ್ ಪ್ರವೇಶವನ್ನು ಪಡ್ಕೊಂಡ್ರೆ ಇದರಲ್ಲಿ ಜಯವನ್ನು ಪಡ್ಕೊಂಡ ತಂಡ 2ನೇ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತದೆ. ಮತ್ತೆ ಓವರ್ ಪಿಚ್ ಆಗಿ ಬಿದ್ದ ಚೆಂಡು ಫಾರ್ ಫೈಟ್ ಗ್ಯಾಪ್ ಶಾಟ್ ದಾಖಲಾತಿ ಕಂಡುಕೊಂಡು ಧ್ರುಪದ್ ದಾಂಡಿನ ಮುಖಾಂತರ ಕಳೆದ ಪಂದ್ಯದಲ್ಲಿ ಸ್ವಲ್ಪ ನಿರಾಸೆ ಮೂಡಿಸಿದ್ದು ಧ್ರುಪದ್ ಇವಾಗ ಈ ಓವರ್ ನಲ್ಲಿ 3 ಬೌಂಡ್ರಿಗಳು ಗಳಿಸ್ತಾ ಇದ್ದಾರೆ. ಈ ಬೌಂಡ್ರಿ ಸಾಯಂಕಾಲ ಒಟ್ಟು ಮೊತ್ತ 26. 26. ಮೊದಲ 3 ಓವರ್ ನಲ್ಲಿ ಕೇವಲ 14 ಓಟಗಳು ಬಿಟ್ಟುಕೊಟ್ಟಿದ್ರು. ಈ ಓವರ್ ನಲ್ಲಿ ಅಭಿ ಸ್ವಲ್ಪ ದುಬಾರಿ ಎಸ್ತುಗಾರಿಕೆ ಅಂತ ತೋರ್ಪಡಿಸ್ತಾ ಇದ್ದಾರೆ. 4 ಎಸ್ತುಗಳಲ್ಲಿ 12 ಓಟಗಳು ಬಿಟ್ಟುಕೊಟ್ರು. ತಳ ಒಟ್ಟು ಮೊತ್ತ 26. ಧ್ರುಪದ್ ವೈಯಕ್ತಿಕ 16. ಈ ನಡುವೆ ಬೀಸುವ ಪ್ರಯತ್ನ ಕ್ಲೀನ್ ಬೌಲ್ ಮುಖಾಂತರ ಧ್ರುಪದ್ ಇನ್ನಿಂಗ್ಸ್ ಮುಕ್ತಾಯನ ಪಡ್ಕೊಳ್ತಾ ಇದೆ. ಸ್ವಲ್ಪ ಡಗ್ ಔಟ್ ಸಹ ಸಂತೋಷವಾಗಿ ಕಾಣ್ತಾ ಇದೆ. ಹ್ಯಾಪಿ. ಕೊನೆಯ ಸ್ತಬಾಕಿ ಇಳಿತಾ ಇದೆ. ಒಟ್ಟು ಮೊತ್ತ 26. 2 ಉತ್ತರಗಳ ನಷ್ಟಕ್ಕೆ 4ನೇ ಓವರ್ ಚಾಲ್ತಿಯಲ್ಲಿ ಕೊನೆಯ ಸ್ತಬಾಕಿ ಇಳಿತಾ ಇದೆ. ನಾಗರಾಜ್ ಹೊಸತಾಂಡಿಗ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಜಾನ್ ಮ್ಯಾಚ್ ವೇಗದ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಚುಕ್ಕಿ ಹಸ್ತದ ಮುಖಾಂತರ 4ನೇ ಓವರ್ ಸಹ ಮುಕ್ತಾಯನ ಪಡ್ಕೊಳ್ತಾ ಇದೆ. 4 ಓವರ್ಗಳ ಮುಕ್ತಾಯ ಒಟ್ಟು ಮೊತ್ತ 26. 2 ಉತ್ತರಗಳ ನಷ್ಟಕ್ಕೆ ಮೊದಲ ಇನ್ನಿಂಗ್ಸ್ 6 ಎಸೆತಗಳು ಬಾಕಿ ಉಳಿತಾ ಇದೆ. ಶ್ರೀಮಂತಿಕೆ ಪಂದ್ಯಾಟ ಅಂಕಣಗಳ ಭಾಗದಲ್ಲಿ ಸಾಗ್ತಾ ಇದೆ. ಸಿಡದಲ್ಲಿ ಪ್ರೀಮಿಯರ್ ಲೀಗ್ ಸೀಸನ್ 5 ಶ್ರೀ ವಿನಾಯಕ ಫ್ರೆಂಡ್ಸ್ ಅಸೋಸಿಯೇಷನ್ ಅದೇ ರೀತಿ ಸಿಡದಲ್ಲಿ ಪವರ್ ಕ್ರಿಕೆಟರ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಗಿ ಬರುತ್ತಾ ಇರುವಂತಹ 2 ದಿನಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಹಂಗಾಮ ಯಶಸ್ವಿಯಾಗಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ನಿನ್ನೆ ಶುಭ ಗಳಿಗೆಯಲ್ಲಿ ಆರಂಭವನ್ನು ಪಡ್ಕೊಂಡಂತ ಸಿಡದಲ್ಲಿ ಪ್ರೀಮಿಯರ್ ಲೀಗ್ ಇವತ್ತು ಸೂಪರ್ ಸಂಡೇ ಬೊಂಬಾಟ್ ಭಾನುವಾರ ಕ್ವಾಲಿಫೈಯರ್ ಹಂತದ ಪಂದ್ಯಾಟಗಳು ಅಂಕಣಗಳ ಭಾಗದಲ್ಲಿ ಸಾಗಿ ಬರ್ತಾ ಇದೆ. 4 ಓವರ್ಗಳ ಮುಕ್ತಾಯಕ್ಕೆ ತನ್ನ ಒಟ್ಟು ಮೊತ್ತ 26. 2 ಉತ್ತರಗಳ ನಷ್ಟಕ್ಕೆ 2 ದಿನಗಳ ಹಗಲು ಮತ್ತು ರಾತ್ರಿಯ 30 ಗಜಗಳ ಪಂದ್ಯಾಟ, ಶಾರ್ಟ್ ಪಿಚ್ ಪಂದ್ಯಾಟ ಶ್ರೀಮಂತಿಕೆ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ ಕ್ವಾಲಿಫೈ 2 ರಲ್ಲಿ. ಕೆಳಮಟ್ಟದ ಚೆಂಡು ಕೆಳಮಟ್ಟದಲ್ಲಿ ಹಾದಿ ಹೋಗ್ತಾ ಇದೆ. ರಿವ್ಯೂಗಾಗಿ ಮನವಿಗಳು ಬರ್ತಾ ಇದೆ. ಅಂಪೈರ್ ರಿವ್ಯೂ ಫೇರ್ ಡೆಲಿವರಿ ಗುಡ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. 2ನೇ ಪಿಚ್ ವಿಕೆಟ್ ಹಿಂದೆ ಬಿದ್ದಿದೆ.
ಅದಕ್ಕೆ ಗುಡ್ ಬಾಲ್. ಕ್ರೀಸ್ ನ ಮುಂದೆ ಬಿದ್ದಿದ್ರೆ ನೋ ಬಾಲ್ ಆಗ್ತಾ ಇತ್ತು. ಅದು ಸಹ ವಿಕೆಟ್ ನ ಹಿಂದೆ ಬಿದ್ದಿದೆ. ಫೇರ್ ಡಿಲ್ವಾರೆ. ಬೀಸುವ ಪ್ರಯತ್ನ ತನ್ನ ಮುಖಾಂತರ ನಿಯಮ ಉಲ್ಲಂಘನೆ ಹೊಡೆತದ ಮುಖಾಂತರ ಹರ್ಷವರ್ಧನ್ ಬ್ಯಾಕ್ ಟು ಪೆವಿಲಿಯನ್. 26ಕ್ಕೆ 3 ಹೈ ವೋಲ್ಟೇಜ್ ಪಂದ್ಯ ಅಂಕಣ ಭಾಗದಲ್ಲಿ ಸಾಗ್ತಾ ಇದೆ. ಎಲಿಮಿನೇಟರ್ ಪಂದ್ಯದಲ್ಲಿ ಸಹ ಅತ್ಯುತ್ತಮವಾದ ಆಟವನ್ನು ತೋರ್ಪಡಿಸಿ ಸ್ಪಿರಿಚುವಲ್ ತಂಡ ಕ್ವಾಲಿಫೈರ್ ಹಂತಕ್ಕೆ ಪ್ರವೇಶವನ್ನು ಪಡ್ಕೊಂಡಿತ್ತು. ಇವಾಗ ಕ್ವಾಲಿಫೈರ್ ಹಂತದಲ್ಲಿ ಸಹ ಮೊದಲ ಇನ್ನಿಂಗ್ಸ್ ನಲ್ಲಿ ಮೇಲುಗೈ ಸಾಧಿಸ್ತಾ ಇದೆ. 26ಕ್ಕೆ 3 4 ಎಸೆತಗಳು ಬಾಕಿ ಉಳಿತಾ ಇದೆ. ಹೊಸ ದಾಂಡಿಗ ಯಶವಂತ್ ಅಂಕಣ ಒಳಭಾಗದಲ್ಲಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸಮಯ 11 ಆದ್ರೂ ಸಹ ಪ್ರೇಕ್ಷಕರು ಪಂದ್ಯ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ದೇಶವಾಸಿ ಸ್ವಾಗತ ಕೋರ್ತಾ ಇದ್ದಾವೆ ಸೆಡದಲ್ಲಿ ಪ್ರೀಮಿಯರ್ ಲೀಗ್ ನ ಪರವಾಗಿ. ವಿಭಿನ್ನ ವಿಶಿಷ್ಟ ಶೈಲಿಯ ಹೊಡೆತಕ್ಕೆ ಪ್ರಯತ್ನ. ಈ ನಡುವೆ ಕ್ಲೀನ್ ಬೋಲ್ಟ್ ಮುಖಾಂತರ ಯಶವಂತ್ ಬ್ಯಾಕ್ ಟು ಪೆವಿಲಿಯನ್. ಸತತ 2 ಚೆಂಡುಗಳಲ್ಲಿ 2 ಉದ್ದರಿಗಳನ್ನು ಪಡ್ಕೊಳ್ತಾರೆ ರವಿಕುಮಾರ್. ಅತ್ಯುತ್ತಮವಾದ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಕ್ವಾಲಿಫೈಡ್ 2 ಪಂದ್ಯದಲ್ಲಿ. ಕ್ವಾಲಿಫೈರ್ 1ರಲ್ಲಿ ರಘು ಹ್ಯಾಟ್ರಿಕ್ ಉದ್ದರಿಗಳನ್ನು ಪಡ್ಕೊಂಡ್ರು. ಈ ಚೆಂಡಿನಲ್ಲಿ ಹ್ಯಾಟ್ರಿಕ್ ಉದ್ದರಿಗಳನ್ನು ಪಡ್ಕೊಳ್ತಾರೇನೋ ಕಾದ್ ನೋಡಬೇಕಾಗಿದೆ. ಕ್ವಾಲಿಫೈಡ್ 2ರಲ್ಲಿ ಹ್ಯಾಟ್ರಿಕ್ ಬಾಲ್. ಹೊಸ ದಾಂಡಿಗ ನವೀನ್ ನಟನೆಯ ಹೊರತಕ್ಕೆ ಅವಕಾಶ ಮಾಡಿಕೊಟ್ಟು ಈ ನಡುವೆ ಫಾರ್ಫೈಟ್ ಗ್ಯಾಪ್ ಶಾಟ್ ಮುಖಾಂತರ ನವೀನ್ ಡಿಸೋಜ ಖಾತೆ ಸಹ ಆರಂಭವನ್ನು ಪಡ್ಕೊಳ್ತಾ ಇದೆ. ಈ ಬೌಂಡ್ರಿ ಮುಖಾಂತರ ಒಟ್ಟು ಮೊತ್ತ 30. ಕೊನೆ 2 ಎಸೆತಗಳು ಬಾಕಿ ಉಳಿತಾವೆ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ. ನೀವು ಕಣ್ ತುಂಬ್ಕೊಂತಾ ಇದ್ದೀರಾ ಸಿಡದಲ್ಲಿ ಪ್ರೀಮಿಯರ್ ಲೀಗ್ ಸೀಸನ್ 5ರ ಕ್ವಾಲಿಫೈರ್ 2ರ ಪಂದ್ಯಾಟ. ಮತ್ತೆ ರವಿಕುಮಾರ್ ವೈಟ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಓಟಗಳು ಗಳಿಸುವ ಪ್ರಯತ್ನದಲ್ಲಿ ನವೀನ್ ಡಿಸೋಜ ರನ್ಔಟ್ ಮುಖಾಂತರ ವಾಪಸ್ ಹತ್ತಿ ಕಂಡುಕೊಳ್ತಾ ಇದ್ದಾರೆ. ತನ್ನ ಒಟ್ಟು ಮೊತ್ತ 31. ಅಧಿಕ ಓಟಕ್ಕೆ ಅವಕಾಶ ಮಾಡಿಕೊಟ್ರು ರವಿಕುಮಾರ್. 2 ಎಸೆತಗಳು ಬಾಕಿ ಉಳಿತಾರೆ. ಲಾಸ್ಟ್ 2 ಬಾಲ್ಸ್ ಕ್ರೂಷಿಯಲ್ 2 ಡೆಲಿವರಿಗಳು. ಮತ್ತೆ ಬೌಂಡ್ರಿ ಬಂದ್ರೆ ಸ್ವಲ್ಪ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡ್ತದೆ. ಫೈಟಿಂಗ್ ಟೋಟಲ್ ಗಳ ಆಗ್ತದೆ ಎಂಕೆ ಬೆಂಗ್ಸ್. 2 ಚೆಂಡುಗಳು ನಿರ್ಣಾಯಕ ಎಸೆತಗಳು. ಬೀಸುವ ಪ್ರಯತ್ನ. ಈ ನಡುವೆ ಚುರುಕಿನ ಶತರಕ್ಷಣೆ ತೋರ್ಪಡಿಸ್ತಾ ಇದ್ದಾರೆ. ಓಟಗಳು ಗಳಿಸುವ ಪ್ರಯತ್ನದಲ್ಲಿ ಎಸ್ ಅನ್ನು ಪಡ್ಕೊಂಡ್ರು. ರನ್ಔಟ್ಗಾಗಿ ತೃತೀಯ ನೇತ್ರಕ್ಕೆ ಮನವಿಗಳು ಬರ್ತಾ ಇದೆ. ಥರ್ಡ್ ಅಂಪೈರ್
ಸರ್ 1 ರನ್ ಕಂಪ್ಲೀಟ್ ಆಗಿದೆ. 2ನೇ ರನ್ ಓಡುವಾಗ ರನ್ ಔಟ್. ರಾಹುಲ್ ಔಟ್ ಸರ್. ನಾಗರಾಜ್ ಅವರೇ ನೀವು ನಾನ್ ಸ್ಟ್ರೈಕ್ ಅಲ್ಲಿ ಆಡ್ಬೇಕು. ಹೊಸದಾನಿಗ ಸ್ಟ್ರೈಕ್ ಅಲ್ಲಿ ಆಡ್ಬೇಕಾಗುತ್ತೆ ಸರ್. ಇಲ್ಲೇ ಔಟ್, ಸ್ಟ್ರೈಕರ್ ಅಲ್ಲೇ ಔಟ್, ಸ್ಕ್ರೀಸ್ ಬಿಟ್ಟಿದ್ದಾರೆ. ಸರ್ 1 ರನ್ ಕಂಪ್ಲೀಟ್. 2ನೇ ರನ್ ತೆಗೆಯುವಾಗ ರಾಹುಲ್ ಕ್ರೀಸ್ ಇಂದ ಔಟ್ ಸೈಡ್ ಇದ್ದ. ರಾಹುಲ್ ಔಟ್. ಕೇವಲ 1 ರನ್ ಮಾತ್ರ ಅಂಕಿಅಂಶ ಪಟೇಲ್ ಸೇರ್ಪಡೆ ಕಂಡುಕೊಳ್ತಾ. ಎಸ್, ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಕೊನೆಯ ಬಾಕಿ ಉಳಿತಾ ಇದೆ. ಅಪ್ಪು ಸ್ಟ್ರೈಕರ್ ಅಲ್ಲ. ಒಂಟಿ ಓಟ ಸೇರ್ಪಡೆ ಕಂಡುಕೊಳ್ತಾ ಇದೆ ಬೈ ಮುಖಾಂತರ. ಓವರ್ನ ಮುಕ್ತಾಯ ಉತ್ಸಾಹ 5 ಓವರ್ಗಳ ಮುಕ್ತಾಯಕ್ಕೆ ತಡ. ಒಟ್ಟು ಮೊತ್ತ 34 ಟಾರ್ಗೆಟ್. ಫೈಟಿಂಗ್ ಟೋಟಲ್ ಕಲೆ ಆಗ್ತಾ ಇದೆ. MK Bings 2ನೇ ಇನ್ನಿಂಗ್ಸ್ ನಲ್ಲಿ ಯಾವ ರೀತಿ ಹಸ್ತಗಾರಿಕೆಯನ್ನು ತೋರ್ಪಡಿಸಲು ಕಾದು ನೋಡಬೇಕಾಗಿದೆ. 34 ಇಸ್ ಟಾರ್ಗೆಟ್. ಗೆದ್ದ ತಂಡ 2ನೇ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತದೆ. ಸೋತ ತಂಡ 2 ನಿಂದ ನಿರ್ಗಮಿಸ್ತದೆ. ದಯವಿಟ್ಟು ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಬೇಕು. 34 ಇಸ್ ಟಾರ್ಗೆಟ್. ವ್ಯವಸ್ಥಿತವಾದ 2 ದಿನಗಳ ಪರಿಮಿತ ಓವರ್ಗಳ ದಾಂಡು ಚಿನ್ನ ಸಮರ ಸಾಗ್ತಾ ಇದೆ. ಸಿಡಿದಲ್ಲಿ ಪ್ರೀಮಿಯರ್ ಲೀಗ್ ಸೀಸನ್ 5 ಶ್ರೀ ವಿನಾಯಕ ಫ್ರೆಂಡ್ಸ್ ಅಸೋಸಿಯೇಷನ್ ಹಾಗೂ ಸಿಡಿದಲ್ಲಿ ಪವರ್ ಕ್ರಿಕೆಟರ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ 2 ದಿನಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಕಲರ್, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಹಂಗಾಮ ವ್ಯವಸ್ಥಿತವಾಗಿ ಕ್ವಾಲಿಫೈರ್ ಹಂತದ ಪಂದ್ಯಾಟಗಳು ಅಂಕಣ ವಿಭಾಗದಲ್ಲಿ ಸಾಗ್ತಾ ಇದೆ. ಮೊದಲ ಬಹುಮಾನವಾಗಿ 71,111 ರೂ ಜೊತೆಗಾಗಿ ಆಕರ್ಷಣೀಯ ಟ್ರೋಫಿ, ಅದರ ಜೊತೆಗಾಗಿ ಟಗರು ನೀಡಿ ಗೌರವಿಸಲಾಗ್ತದೆ. ಟಗರು ದಾನಿಗಳು ಸುರೇಶ್ ಅಣ್ಣನವರು ಅವರಿಗೂ ಸಹ ಆಯೋಜಕರ ಪರವಾಗಿ ಹೃತ್ಪೂರ್ವಕ ಹೃದಯಸ್ಪರ್ಶಿ ಧನ್ಯವಾದಗಳನ್ನು ತಿಳಿಸಿಕೊಡ್ತಾ ಇದ್ದಾವೆ. 2ನೇ ಬಹುಮಾನವಾಗಿ 51,111 ರೂಗಳು ನೀಡಿ ಗೌರವಿಸಲಾಗ್ತದೆ. ಅದೇ ರೀತಿ ಆಕರ್ಷಣೀಯ ಬೆಳ್ಳಿ ಲೇಪನ ಹೊಂದಿರುವಂತಹ ಟ್ರೋಫಿ ನೀಡಿ ಗೌರವಿಸಲಾಗ್ತದೆ. ಯಾವ ತಂಡ ಚಾಂಪಿಯನ್ ಮತ್ತು ರನ್ನರ್ಸ್ ಅಪ್ ಆಗಿ ಹೊರಹೊಮ್ಮುತ್ತಾರೋ ಕಾದು ನೋಡಬೇಕಾಗಿದೆ. ಮೊದಲ ತಂಡವಾಗಿ ಫ್ರಾನ್ಸ್ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. 2ನೇ ತಂಡವಾಗಿ ಈ ಪಂದ್ಯಾಟದಲ್ಲಿ ಜಯ ಗಳಿಸಿದ ತಂಡ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. 2ನೇ ತಂಡವಾಗಿ ಆರಂಭಿಕ ಆಟಗಾರ ದಯವಿಟ್ಟು ಎಂಟ್ರಿಯನ್ನು ಪಡ್ಕೊಳ್ಬೇಕು. ಸರ್ ಟೈಮ್ ಇಲ್ಲ, ಇವಾಗ 11:20 ಆಗಿದೆ. ದಯವಿಟ್ಟು ಎಂಟ್ರಿಯನ್ನು ಪಡ್ಕೊಳ್ಬೇಕು. ಇನ್ನು ಸಹ ಫೈನಲ್ ಪಂದ್ಯ ನಡೀಬೇಕಾಗಿದೆ. ಆರಂಭಿಕ ಆಟಗಾರಾಗಿ ಭಾನುಪ್ರಕಾಶ್ ಮತ್ತು ಅಭಿ ಅಂಕಣ ಒಳಭಾಗದಲ್ಲಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 35 ಟಾರ್ಗೆಟ್. ಸರ್ ದಯವಿಟ್ಟು ಪಂದ್ಯ ಮುಂದುವರಿಸಬೇಕು.
ಸ್ಟ್ರೈಕರ್ ಅಲ್ಲಿ ಭಾನುಪ್ರಕಾಶ್, ನಾನ್ ಸ್ಟ್ರೈಕರ್ ಅಲ್ಲಿ ಅಭಿ. ಕಳೆದ ಪಂದ್ಯದಲ್ಲಿ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಿದ್ರು ಭಾನುಪ್ರಕಾಶ್. ಇನ್ಫಾರ್ಮ್ ಬ್ಯಾಟ್ಸ್ಮನ್ ಸ್ವಲ್ಪ ಮುಂಬತ್ತಿ ಪಡ್ಕೊಂಡು ಆರಂಭಿಕ ಆಟಗಾರಾಗಿ ಅಂಕಣದಲ್ಲಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಕಳೆದ ಎಲ್ಲ ಪಂದ್ಯಗಳಲ್ಲಿ ಓಪನರ್ ಆಗಿ ಆಡಿದ ಆಟಗಾರ ಪ್ರತೀಕ್ ಇವಾಗ ಯಾವ ಕ್ರಮಾಂಕದಲ್ಲಿ ಅಂಕಣದಲ್ಲಿ ದಾಂಡಿಗೆ ತನಕ್ಕೆ ಬರ್ತಾರೋ ಕಾದು ನೋಡಬೇಕಾಗಿದೆ. ಪ್ರತೀಕ್ ಸ್ವಲ್ಪ ಹಿಂಬತ್ತಿ ಪಡ್ಕೊಂಡು ಭಾನುಪ್ರಕಾಶ್ ಮುಂಬರ್ತಿ ಪಡ್ಕೊಂಡು ಆರಂಭಿಕ ಆಟಗಾರಾಗಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಚೈತನ್ಯವ್ರಿಗೊಂದು ಘೋಷಣೆಗಳು ಬರ್ತಾ ಇದೆ. ಎಜಿಬಿ ಪುನೀತ್ ಕಡೆಯಿಂದ ಒಂದು ಉದ್ದರಿಗೆ 500 ರೂಪಾಯಿ ಬಹುಮಾನಗಳು ನೀಡಿ ಗೌರವಿಸಲಾಗ್ತದೆ. ಎಜಿಬಿ ಪುನೀತ್ ಅವರಿಂದ ಚೈತನ್ಯ ಅವರಿಗೆ. ಎರಡನೇ ಇನ್ನಿಂಗ್ಸ್ ಆರಾಮನ್ನು ಪಡ್ಕೊಳ್ತಾ ಇದೆ. 35ರ ಟಾರ್ಗೆಟ್. ಜಾನ್ ಆಟವನ್ನು ತೋರ್ಪಡಿಸಿದ್ರು. ತಟಿಮುಟಿ ಏಜ್ ಇಸ್ ಜಸ್ಟ್ ನಂಬರ್ ಎಂಬಂತೆ ಅತ್ಯುತ್ತಮವಾದ ರನ್ನಿಂಗ್ ಬಿಟ್ ವಿಕೆಟ್ ತೋರ್ಪಡಿಸ್ತಾ ಇದ್ದಾರೆ ದಾಂಡಿಗರು. ಬಾನು ಆನ್ ದ ಮಾರ್ಕ್. ಒಂದೇ ಸತ ಒಂದು ಟರ್ನ್ ಗಳಿಸ್ತಾ ಇದ್ದಾರೆ. 35ರ ಟಾರ್ಗೆಟ್. ಸ್ಟ್ರೈಕ್ ಅನ್ನು ಬರ್ಡೇ ಬಾಯ್ ಅಭಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. $34 is the target. ಶಮೇರ್ಲಿ ಕಟ್ ಮಾಡುವ ಪ್ರಯತ್ನ. ಔಟ್ಗಾಗಿ ಬಲವಾದ ಮನವಿಗಳು ಬರ್ತಾ ಇದೆ. ಮನವಿಗಳಿಗೆ ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಚುಕ್ಕಿ ಹಸ್ತ ಡಾಟೆಡ್ ಡೆಲಿವರಿ. ಯಾವುದೇ ಓಟಗಳು ಬರ್ತಾ ಇಲ್ಲ. ಒತ್ತಡದ ಪಂದ್ಯದಲ್ಲಿ ಅಂಪೈರ್ಗಳನ್ನು ಸ್ವಲ್ಪ ಒತ್ತಡಕ್ಕೆ ಸಿಲುಕಿಸುವ ಪ್ರಯತ್ನದಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ಚೈತಾನ್ ಮೂರನೇ ಹಸ್ತಕ್ಕಾಗಿ 34ರ ಟಾರ್ಗೆಟ್. ವಿಭಿನ್ನ ವಿಶಿಷ್ಟ ಶೈಲಿಯ ಹೊಡೆತಕ್ಕೆ ಪ್ರಯತ್ನ. ಗ್ಯಾಪ್ ಶಾಟ್ ಬರ್ತಾ ಇಲ್ಲ. ಮತ್ತೊಂದು ಚುಕ್ಕಿ ಹಸ್ತ. ರೋಚಕ ರೋಮಾಂಚನ ಪಂದ್ಯ ಅಂಕಣ ಒಳಭಾಗದಲ್ಲಿ ಸಾಕ್ತಾ. ಎರಡು ತಂಡಗಳಿಗೆ ಸಹ ಡೂ ಆರ್ ಡೈ ಮ್ಯಾಚ್. ಗೆಲ್ಲಲೇಬೇಕಾದ ಅನಿವಾರ್ಯತೆ ಅಲ್ಲ. ಯಾವ ತಂಡ ಜಯ ಗಳಿಸಲು ಕಾದು ನೋಡಬೇಕಾಗಿದೆ. ಗೆದ್ದರೆ ಎರಡನೇ ತಂಡ ಹೋಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತದೆ. ಸೋದರೆ ಟೂರ್ನಿಯನ್ನು ನಿರ್ಗಮಿಸಬೇಕಾಗುತ್ತದೆ. ವೈಟ್ ಬಾಲ್. ಅಧಿಕ ಓಟಕ್ಕೆ ಅವಕಾಶ ಮಾಡಿಕೊಟ್ರು. ಔಟ್ ಸೈಡ್ ಆಫ್ ಸ್ಟಂಪ್ ಇದ್ದ ಚೆಂಡು ವೈಟ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಅಂಪೈರ್ ಇನ್ ಆಕ್ಷನ್. ವೈಟ್ ಬಾಲ್ ಸಾಯಂಕಾಲ ಒಟ್ಟು ಮೊತ್ತ 2ಕ್ಕೆ ಏರಿಕೆ ಕಂಡುಕೊಳ್ತಾ ಇದೆ. ಮತ್ತೆ ಚೇತನ್ ಅಕ್ರಾಸ್ ಲೈನ್ ಹೊಡೆದ ಮುಖದ ಶತರಕ್ಷಣೆ ವೈಫಲ್ಯ ಕಂಡುಕೊಂಡು ಸುಲಭದ ಬೌಂಡ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ದರ್ಶನ್. ಅತ್ಯುತ್ತಮ ಶತರಕ್ಷಣೆ ತೋರ್ಪಡಿಸಿದ್ರು ಲೀಗ್ ಹಂತದ ಪಂದ್ಯದಲ್ಲಿ. ಒತ್ತಡದ ಪಂದ್ಯದಲ್ಲಿ ಕ್ವಾಲಿಫೈ 2 ಪಂದ್ಯದಲ್ಲಿ ಈ ರೀತಿಯ ಶತರಕ್ಷಣೆ ತಂಡಕ್ಕೆ ಹಿನ್ನಡೆ ಅಂತ ಅಂದ್ಕೊಡ್ತಾ ಇದೆ. ಸುಲಭವಾಗಿ 1 ರನ್ ಕಂಪ್ಲೀಟ್ ಮಾಡಬಹುದಾಗಿತ್ತು. ಕಂಪ್ಲೀಟ್ ಮಾಡಿದ್ರು. ಆದ್ರೆ ಸ್ವಲ್ಪ ಕ್ಷೇತ್ರ ಪಾಲಕರು ಒತ್ತಡಕ್ಕೆ ಸಿಲುಕಿಕೊಂಡು ಬೌಂಡ್ರಿ ಬಿಟ್ ಕೊಡ್ತಾ ಇದ್ದಾರೆ. ಈ ಬೌಂಡ್ರಿ ಸಾಯಂಕಾಲ ಒಟ್ಟು ಮೊತ್ತ 6. ಮತ್ತೆ ಲಕ್ಕಿ ಬೌಂಡ್ರಿ ಅಂತ ಹೇಳ್ಬೋದು. ಎಸ್ ಪರ್ಫೆಕ್ಟ್ ಗ್ಯಾಪ್ ಶಾಟ್ ದಾಖಲಾತಿ ಕಂಡುಕೊಳ್ತಾ ಇದೆ. ಅಭಿ ಬರ್ಡೇ ಬಾಯ್ ದಾಂಡಿನ ಮುಖಾಂತರ ಪರ್ಫೆಕ್ಟ್ ಬೌಂಡ್ರಿ ದಾಖಲಾತಿ ಕಂಡುಕೊಳ್ತಾ. ಈ ಬೌಂಡ್ರಿ ಮುಖಾಂತರ ಒಟ್ಟು ಮೊತ್ತ 10. ಉಳಿದ 25 ಎಸ್ತ ಜಯಕ್ಕಾಗಿ 24 ಓಟಗಳು ಬರಬೇಕಾಗಿದೆ. ಮತ್ತೆ ವಿಭಿನ್ನ ವಿಶಿಷ್ಟ ಶೈಲಿ ಹೊಡೆತ. ಈ ನಡುವೆ ಶತರಕ್ಷಣೆ ವೈಫಲ್ಯ ಕಂಡುಕೊಂಡ್ರು. ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಬೌಂಡ್ರಿ. ಈ ಬೌಂಡ್ರಿ ಮುಖಾಂತರ ಮೊದಲ ಓವರ್ ಮುಕ್ತಾಯನ್ನು ಪಡ್ಕೊಳ್ತಾ ಇದೆ. ಮೊದಲ ಓವರ್ ಮುಕ್ತಾಗಿ ತಳ ಒಟ್ಟು ಮೊತ್ತ 14. ಉಳಿದ 24 ಎಸೆತ ಜಯಕ್ಕಾಗಿ 20 ಓಟಗಳು ಬರಬೇಕಾಗಿದೆ.
ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಬರ್ಡೇ ಬಾಯ್ ಅಭಿ. ಮೊದಲ ಓವರ್ನಲ್ಲಿ ಕೊನೆಯ 3 ಎಸೆತಗಳಲ್ಲಿ 3 ಬೌಂಡ್ರಿ ಗಳಿಸ್ತಾ ಇದ್ದಾರೆ. ಮೊದಲ ಓವರ್ನಲ್ಲೇ ಕಿಕ್ ಸ್ಟಾರ್ಟ್ ಪಡ್ಕೊಳ್ತಾ ಇದೆ ಸ್ಪಿರಿಚುವಲ್ ವಾರಿಯರ್ಸ್ ಕ್ರಿಕೆಟರ್ಸ್. ಸ್ವಲ್ಪ ಡಗ್ಔಟ್ ಸಹ ಜಾಯ್ಫುಲ್ ಆಗಿ ಎಂಜಾಯ್ ಮಾಡ್ತಾ ಇದೆ. ದಯವಿಟ್ಟು ಪಂದ್ಯ ಮುಂದುವರಿಸಬೇಕು. MK Wings ಮೊದಲ ಓವರ್ನಲ್ಲಿ ಸ್ವಲ್ಪ ಒತ್ತಡಕ್ಕೆ ಸಿಲುಕ್ತಾ ಇದೆ. ಮೊದಲ ದಾಂಡಿಗತನವನ್ನು ತೋರ್ಪಡಿಸಿದ MK Wings ನ ದಾಂಡಿಗರು ಸಹ ಕನಿಷ್ಠ ಮೊತ್ತವನ್ನು ಪೇರಿಸಿದ್ರು. ಕನಿಷ್ಠ ಮೊತ್ತವನ್ನು ಡಿಫೆಂಡ್ ಮಾಡುವ ಪ್ರಯತ್ನದಲ್ಲಿ ಮೊದಲ ಓವರ್ನಲ್ಲಿ ಚೈತಾನ್ ದುಬಾರಿ ಓವರ್ ಎಸೆದ್ರು. ಎಕ್ಸ್ಪೆನ್ಸಿವ್ ಓವರ್ 14 ಓಟಗಳು ಬಿಟ್ಕೊಟ್ರು. ಉಳಿದ 24 ಎಸೆತ ಜಯಕ್ಕಾಗಿ 20 ಓಟಗಳು ಬರಬೇಕಾಗಿದೆ. 2ನೇ ಓವರ್ ಎಸೆಯಲು ರಾಹುಲ್ ಎಸೆಗಾರಿಕೆಯಲ್ಲಿ. ಅದೇ ರೀತಿ ಅತ್ಯುತ್ತಮ ವೀಕ್ಷಣೆ ವಿವರಗಳಲ್ಲಿ ಒಬ್ಬರಾದಂತ ಈ ಪೈಸ ಮತ್ತೊಬ್ಬ ವೀಕ್ಷಣೆ ವಿವರಗಾರರು ಧನುಷನವರು ಫೈನಲ್ ಪಂದ್ಯದಲ್ಲಿ ವೀಕ್ಷಣೆ ವಿವರಣೆ ಮುಂದುವರಿಸಲಿದ್ದಾರೆ. ಈ ನಡುವೆ ನಿಯಮ ಉಲ್ಲಂಘನೆ ಓಟದ ಮುಖಾಂತರ ಭಾನು ಪ್ರಕಾಶ್ ಬ್ಯಾಕ್ ಟು ಪೆವಿಲಿಯನ್. 2ನೇ ಓವರ್ನ ಮೊದಲ ಎಸೆತದಲ್ಲೇ ರಾಹುಲ್ ತಂಡಕ್ಕೆ ಬ್ರೇಕ್ ಥ್ರೂ ನೀಡ್ತಾ ಇದ್ದಾರೆ. ಡೇಂಜರಸ್ ಆಟಗಾರ, ಇನ್ಫಾರ್ಮ್ ಬ್ಯಾಟ್ಸ್ಮನ್. ಕಳೆದ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಹೀರೋ ಭಾನು ಪ್ರಕಾಶ್ ಬ್ಯಾಕ್ ಟು ಪೆವಿಲಿಯನ್. 23 ಎಸೆತ 20 ಓಟಗಳು ಬರಬೇಕಾಗಿದೆ. ಹೊಸ ದಾಂಡಿಗ ಪ್ರತೀಕ್ ಅತ್ಯುತ್ತಮ ಆಟವನ್ನು ಆಡಬಲ್ಲ ಸಾಮರ್ಥ್ಯದ ಆಟಗಾರ. ಈ ಲೀಗ್ ಹಂತದಲ್ಲಿ ಸಹ ತಂಡಕ್ಕೆ ಪ್ರತೀಕ್ ಹೊಸ ದಾಂಡಿಗನ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಚುಕ್ಕೆ ಡಾಟಾ ಡೆಲಿವರಿ. ಒಟ್ಟು ಮೊತ್ತ 14ರಲ್ಲಿ ಸ್ಥಗಿತತೆಯನ್ನು ಪಡ್ಕೊಳ್ತಾ ಇದೆ. ಉಳಿದ 22 ಎಸೆತ ಜಯಕ್ಕಾಗಿ 20 ಓಟಗಳು ಬರಬೇಕಾಗಿದೆ. ಲೋ ಫಿಲ್ಟರ್ ಆಗಿ ಬಿದ್ದ ಚೆಂಡು ಲೆಗ್ ಲಾಸ್ ಮಾಡೋ ಪ್ರಯತ್ನ. ನಿರೀಕ್ಷಿತ ಗ್ಯಾಪ್ ಶಾಟ್ ಬರ್ತಾ ಇಲ್ಲ. ಚುರುಕಿನ ಶತರಕ್ಷಣೆ ತೋರ್ಪಡಿಸಿದ ದರ್ಶನ್. ಕಳೆದ ಓವರ್ನಲ್ಲಿ ಬೌಂಡ್ರಿ ಬಿಟ್ಕೊಟ್ಟಿದ್ರು. ಕಲ್ಪೆ ಕ್ಷೇತ್ರರಕ್ಷಣೆ ಮುಖಾಂತರ ಇವಾಗ ಅತ್ಯುತ್ತಮ ಕ್ಷೇತ್ರರಕ್ಷಣೆ ತೋರ್ಪಡಿಸ್ತಾ ಇದ್ದಾರೆ. 3 ಎಸೆತಗಳಲ್ಲಿ ಯಾವುದೇ ಓಟಗಳು ಬರ್ತಾ ಇಲ್ಲ. ಉಳಿದ 21 ಎಸೆತ ಜಯಕ್ಕಾಗಿ 20 ಓಟಗಳು ಬರಬೇಕಾಗಿದೆ. ವೇಗದ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಓಟಗಳು ಬರ್ತಾ ಇಲ್ಲ. ಸತತ 4 ಚುಕ್ಕೆ ಎಸೆತಗಳು. ಮೊದಲ ಚೆಂಡಿನಲ್ಲಿ ಭಾನು ಪ್ರಕಾಶ್ ಅವರ ಉತ್ತರಿ ಪಡ್ಕೊಂಡ್ರು. ತದನಂತರ ಪ್ರತೀಕ್ 3 ಎಸೆತಗಳಲ್ಲಿ ಯಾವುದೇ ಓಟಗಳು ಬರ್ತಾ ಇಲ್ಲ. 20 ಎಸೆತ ಜಯಕ್ಕಾಗಿ 20 ಓಟಗಳು ಬರಬೇಕಾಗಿದೆ. 20 balls 20 runs required. ನೆಕ್ ಟು ನೆಕ್ ಫೈಟ್ ಅಂಕಣ ಒಳಭಾಗದಲ್ಲಿ. ಶೀಪ್ ಶಾಟ್ ಮಾಡುವ ಪ್ರಯತ್ನ. ದಾಂಡಿಗೆ ಚೆಂಡಿಗೆ ಸಂಪರ್ಕ ಕಂಡುಕೊಳ್ತಾರೆ. ಚುಕ್ಕಿ ಹಸ್ತ ಕೊನೆ ಹಸ್ತ ಬಾಕಿ ಉಳಿತಾ ಇದೆ. ಮೇಡಿನ್ ಓವರ್ ಆಗುತ್ತೆ ಅನ್ನೋ ಕಾದ್ ನೋಡಬೇಕಾಗಿದೆ. ರಾಹುಲ್ ಮತ್ತು ತಂಡವನ್ನು ಪಂದ್ಯಾಟದಲ್ಲಿ ಕಮ್ ಬ್ಯಾಕ್ ಮಾಡುವ ಸ್ಥಿತಿಗೆ ತಲುಪಿಸ್ತಾ ಇದ್ದಾರೆ. ಲೋ ಫುಟರ್ಸ್ ಆಗಿ ಬಿದ್ದ ಚೆಂಡು ಗುಡ್ಡ ರಕ್ಷಣೆ ವೈಫಲ್ಯ ಕಂಡುಕೊಂಡು ಈ ನಡುವೆ ಬೈ ಮುಖಾಂತರ ಒಂಟಿ ಓಟ ಸೇರ್ಪಡೆ ಕಂಡುಕೊಳ್ತಾ ಇದೆ. ಓವರ್ನ ಮುಕ್ತಾಯವು ಸಹ 2 ಓವರ್ಗಳ ಮುಕ್ತಾಯಕ್ಕೆ ತಂಡ ಒಟ್ಟು ಮೊತ್ತ 15. 2 ಓವರ್ಗಳ ಮುಕ್ತಾಯವನ್ನು ಪಡ್ಕೊಳ್ತಾ ಇದ್ರೆ ಇತ್ತ ವೀಕ್ಷಣಾ ವಿವರಣೆಯಲ್ಲಿ ಸಹ ಬದಲಾವಣೆ ಪಡ್ಕೊಳ್ತಾ ಇದೆ. ಮುಂದಿನ ವೀಕ್ಷಣಾ ವಿವರಣೆಗಾಗಿ ಈ ಪಲ್ಸ ಮತ್ತೊಬ್ಬ ರಾಜ್ಯ ಮಟ್ಟದ ಹೆಸರುವಾದಂತ ವೀಕ್ಷಣಾ ವಿವರಗಾರರು ಧನುಷ್ ಅವರನ್ನು ಬರಮಾಡಿಕೊಳ್ತಾ ಇದ್ದಾವೆ ಮುಂದಿನ ವೀಕ್ಷಣಾ ವಿವರಣೆಗಾಗಿ. ಎಸ್ ಥ್ಯಾಂಕ್ ಯು ನಾಗಭೂಷಣ್. ಮ್ಯಾಚ್ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ಕ್ವಾಲಿಫೈ 2 ಪಂದ್ಯಾಟಗಳು ಮಾಡಿ ಇಲ್ಲವೇ ಮಡಿ ಡೂ ಆರ್ ಡೈ ಮ್ಯಾಚ್. ಗೆದ್ದರೆ ಫೈನಲ್ ಟಿಕೆಟ್, ಸೋತರೆ ಫೈನಲ್ ಮ್ಯಾಚ್ ನ ಪರಿವೀಕ್ಷಣೆ ಮಾಡಬೇಕಾಗ್ತದೆ.
18-19 ಮ್ಯಾಚ್ ಆನ್ ಬ್ಯಾಲೆನ್ಸ್. ಜಾಳ್ಮೆ ಎಸೆತ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ಚೇತು. ಮೂರನೇ ಓವರ್ನ ಸ್ಪೆಲ್ಗಾಗಿ ಬೌಲಿಂಗ್ ಅಲ್ಲಿ ಬದಲಾವಣೆ ತರ್ತಾ ಇದ್ದಾರೆ ಚೇತು ಎಸ್ತುಗಾರಿಕೆ ವಿಭಾಗದಲ್ಲಿ. ಒನ್ಸ್ ಅಗೈನ್ ಬ್ಯೂಟಿಫುಲ್ ಡೆಲಿವರಿ, ಡಿಫೆನ್ಸ್ ಮಾಡ್ಕೊಳ್ತಾ ಇರೋದು, ಸಿಂಗಲ್ ಕಂಪ್ಲೀಟ್ ಆಗ್ತಾ ಇದೆ. ಎಸ್, ಚಿಕ್ಕಸಂದ್ರದ ವಿಷ್ಣುದಾದ ತಂಡದ ಮಾಲೀಕರು ಚೇತು ವಿಕೆಟ್ ತೆಗೆದ್ರೆ 1,000 ರು ಘೋಷಣೆ ಮಾಡ್ತಾ ಇದ್ದಾರೆ. 100% ಕೊಡ್ತೀನಿ ಅಂತ ಹೇಳಿರೋದು, ನಾನು ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಅನೌನ್ಸ್ ಮಾಡ್ತಾ ಇದ್ದೇನೆ. ವಿಷ್ಣು ದಾದ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ ಮಾಲೀಕರು, ವಿಷ್ಣು ದಾದ ತಂಡದ ಮಾಲೀಕರು ಅನೌನ್ಸ್ ಮಾಡ್ತಾ ಇರೋದು. ಇಲ್ಲಿ ಗೋವಾಗ ಹೋಗಿದ್ರು ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ ಮುಗಿದ ಮೇಲೆ, ಹೌದಾ ಅಲ್ವಾ ಸರ್? ಇಂಪಾರ್ಟೆಂಟ್ ಆಗ್ತಾ ಇದೆ. ಪ್ರತಿಯೊಂದು ಬಾಲ್ ಕೂಡ ಈಕ್ವೇಶನ್ ಈಕ್ವಲ್ ಆಗಿದೆ. ಪ್ರತಿಯೊಂದು ಬಾಲ್ಗೂ ಪ್ರತಿಯೊಂದು ಓಟಗಳು. ಮ್ಯಾಚ್ ಆನ್ ಬ್ಯಾಲೆನ್ಸ್. ಮತ್ತೆ ಬ್ಯಾಕ್ ಟು ಬೌಲರ್ಸ್. ನಾಲ್ಕನೇ ಬಾರಿಗೆ ಬಿಟ್ಟ ಚೆಂಡು, ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿ ಸೇರ್ಪಡೆ. ಸರಣಿಯ ಚುಕ್ಕಿ ಎಸೆತಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಮತ್ತೆ ಬ್ಯಾಕ್ ಟು ಬೌಲರ್ಸ್. ಚೇತನ್ 5ನೇ ಬಾರಿಗೆ ಡಿಫರೆಂಟ್ ಶಾಟ್ಗೆ ಟ್ರೈ ಮಾಡ್ತಾ ಇರೋದು. ಇಲ್ಲಿ ಬ್ಯಾಟ್ ಕಲೆಕ್ಷನ್ ಸಿಗ್ತಾ ಇಲ್ಲ. ಮತ್ತೊಂದು ಚುಕ್ಕಿ ಎಸೆತ. ಡಿಸ್ಕಷನ್ ನಡೆಸಬೇಕು. ಎಸ್, ಗೈಡ್ ಲೈನ್ಸ್ ನ ಕೊಡ್ತಾ ಇರೋದು. ಇಲ್ಲಿ ಕಿವಿ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಾನ್ ಸ್ಟ್ರೈಕ್ ಬ್ಯಾಟರ್ ಪ್ರತೀಕ್. 1 ವಿಕೆಟ್ ಕಳ್ಕೊಂಡಿದೆ. 13ಕ್ಕೆ 18. 13 balls, 18 required to win. ಜಾಳ್ಮೆ ಎಸೆತ. ಮತ್ತೆ ಆಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಅಂತಿಮ ಚೆಂಡು. ಬಹಳಷ್ಟು ಉತ್ತಮ ರೀತಿಯ ಬೌಲಿಂಗ್ ಅನ್ನು ಮಾಡಿದ್ರು MK ವಿಂಗ್ಸ್ ಪ್ಲೇಯರ್ಸ್ಗಳು. ಹೇಳ್ತಾ ಇರೋದು ಇಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದೀರಾ ಅಂತ. ಈಕ್ವೇಶನ್ ಕಡೆ ನೋಡಿದ್ರೆ 12ಕ್ಕೆ 18, ಅರ್ಥಾತ್ ಪ್ರತಿ ಓವರ್ಗೂ 2 ಬೌಂಡ್ರಿ. ಈ ರೀತಿಯ ಒಂದು ಲೆಕ್ಕಾಚಾರ. 2 ಬೌಂಡ್ರಿ ಬೇಕೇ ಬೇಕು ಸ್ಪಿರಿಚುವಲ್ ಕ್ರಿಕೆಟರ್ಸ್ಗೆ ಮ್ಯಾಚ್ ಅನ್ನು ಜಯಿಸಬೇಕಂದ್ರೆ. ಒಂದು ಕಡೆ SPL ಸಿಡದಲ್ಲಿ ಪ್ರೀಮಿಯರ್ ಲೀಗ್ ನ 5ನೇ ಆವೃತ್ತಿಯ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದೆ. ಫ್ರೆಂಡ್ಸ್ ಕ್ರಿಕೆಟರ್ಸ್ ಮ್ಯಾಚ್ ಅನ್ನ ವೀಕ್ಷಿಸ್ತಾ ಇರ್ತೀರಾ. ಯಾರನ್ನ ಯಾವ ತರ ಬೌಲಿಂಗ್ ಮಾಡಬೇಕು, ಯಾರಿಗೆ ಯಾವ ತರ ಬ್ಯಾಟಿಂಗ್ ಆಡಬೇಕು, ಎಲ್ಲ ಟೆಕ್ನಿಕ್ಸ್ ಗಳನ್ನ ನೋಡ್ತಾ ಇರ್ತೀರಾ. ಸದ ಪರಿಸ್ಥಿತಿಯಲ್ಲಿ ಫ್ರೆಂಡ್ಸ್ ಕ್ರಿಕೆಟರ್ಸ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದೆ. ಮೊದಲನೇ ತಂಡವಾಗಿ ಫ್ರೆಂಡ್ಸ್ ಕ್ರಿಕೆಟರ್ಸ್ SPL ಸಿಡದಲ್ಲಿ ಪ್ರೀಮಿಯರ್ ಲೀಗ್ ನ 5ನೇ ಆವೃತ್ತಿಯ ಫೈನಲ್ ಅನ್ನು ಆಡ್ಕೊಳ್ತದೆ. ಜಾಳ್ಮೆ ಎಸೆತ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಪ್ರತಿ ಕೇಳ್ತಾ ಇರೋದು, ಬ್ಯಾಟರೇ ಹೇಳಿರೋದು ಇಲ್ಲಿ ಲೆಗ್ ಬಿದ್ದಿದೆ ಅಂತ. 1 more ಡಾಟೆಡ್ ಡೆಲಿವರಿ. 11ಕ್ಕೆ 18. ಪ್ರತಿಕ್ ಮೇಲೆ ನಂಬಿಕೆ ಇದೆ. ಪ್ರತಿಗೆ ಕೇಪಬಿಲಿಟಿ ಇದೆ. ಪ್ರತೀಕ್ ಸ್ಟ್ರೈಕ್ ಹ್ಯಾಂಡ್ ಅಲ್ಲಿ ಇರೋದು. ಬೌಲಿಂಗ್ ಅಲ್ಲಿ ನವೀನ್ ಡಿಸೋಸಾ. ಒನ್ಸ್ ಅಗೈನ್ ವೈಡ್ ಬಾಲ್. ಹೆಚ್ಚುವರಿ ಓಟಗಳು, ಇತರೆ ಓಟಗಳು, ಸರ್ಕಾರಿ ಓಟುಗಳು ದಾಖಲಾಗ್ತಾ ಇದೆ. ಮಳೆ ಇಲ್ಲದ ಬೆಳೆ.
ಜಾಳ್ಮೆ ಎಸೆತ ಕ್ಲಿಯರ್ ಮಾಡ್ಕೊಳ್ತಾ ಇರೋದು. ಇದಕ್ಕೆ ಹೇಳಿದ್ದು ಪ್ರತೀಕ್ ಮೇಲೆ ನನಗೆ ನಂಬಿಕೆ ಇದೆ. ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಲೇಯರ್, ಶಿರದಳ್ಳಿ ಪ್ರೀಮಿಯರ್ ಲೀಗ್ ನ ಓರ್ವ ಸವ್ಯಸಾಚಿ ಬ್ಯಾಟರ್. ನನಗೆ ನಂಬಿಕೆ ಇದೆ ಪ್ರತೀಕ್ ಮೇಲೆ. MK ವಿಂಗ್ಸ್ ಮ್ಯಾಚ್ ನ ಬಿಡಬೇಡಿ, ಇನ್ನು ಕೂಡ ಚಾನ್ಸ್ ಇದೆ. ಈಕ್ವೇಶನ್ ಕಡೆ ಕಣ್ಣಾಯಿಸಿದ್ರೆ 10ಕ್ಕೆ 13 10 balls ಟಾಟಿನ್ ರಿಕ್ವೈರ್ಡ್ ವೇನ್ 13ರ ಅವಶ್ಯಕತೆ. ಮೂರನೇ ಬಾರಿಗೆ ಬಿಟ್ಟನ ಚೆಂಡು ನಟನರ ಹೊಡೆತ. ರನ್ಔಟ್ ಮಿಸ್ ಆಗ್ತಾ ಇದೆ ಇಲ್ಲಿ. ಇಂಪಾರ್ಟೆಂಟ್ ವಿಕೆಟ್ ರನ್ಔಟ್ ಮಿಸ್ ಆಗ್ತಾ ಇರೋದಿಲ್ಲ. ಪ್ರತಿ ಒಂದು ರನ್ಸ್ ಕೂಡ ಇಂಪಾರ್ಟೆಂಟ್ ಆಗ್ತಾ ಇದೆ. ಕ್ವಾಲಿಫೈ 2 ಪಂದ್ಯಾಟ ಗೆದ್ದ ತಂಡ ನೆಟ್ಟ ನೇರವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತದೆ. ಈ ಟೂರ್ನಿಯ ಒಂದು ಬಲಿಷ್ಠ ತಂಡ ಫ್ರೆಂಡ್ಸ್ ಕ್ರಿಕೆಟರ್ಸ್ ನ ವಿರುದ್ಧವಾಗಿ ಫೈನಲ್ ಪಂದ್ಯಾಟವನ್ನು ಆಡ್ಕೊಳ್ಬೇಕಾಗ್ತದೆ. ಇಲ್ಲಿ ನಡೀತಾ ಇರೋದು ಶಿರದಳ್ಳಿ ಪ್ರೀಮಿಯರ್ ಲೀಗ್. ಹಗಲಿಕೊಂಡಂತ ಸ್ನೇಹಿತರ ಸವಿನೆನಪಿನಲ್ಲಿ ಬಸವರಾಜ್ ಮೆಮೋರಿಯಲ್ ಕಪ್ 2026. ಜಾಳ್ಮೆ ಎಸೆತ ಓಟುಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಚುಕ್ಕಿ ಎಸೆತ. ಈಕ್ವೇಶನ್ ಕಡೆ ಕಣ್ಣಾಯಿಸಿದ್ರೆ 8ಕ್ಕೆ 12 8 balls 12 ರಿಕ್ವೈರ್ಡ್ ವೇನ್ 8ಕ್ಕೆ 3 ಬೌಂಡ್ರಿ. ಇಂಟೆಲಿಜೆಂಟ್ ಬ್ಯಾಟಿಂಗ್ ಇಲ್ಲಿ ಟಾಪ್ ಕ್ವಾಲಿಟಿ ಶಾಟ್. ಫೈನಲ್ ಖಾಲಿ ಇದೆ ಅಂತ ನೋಡ್ತಾ ಇರೋದಿಲ್ಲಿ ಅಭಿಷೇಕ್ ಬರ್ಡೇ ಬಾಯ್. ಇವತ್ತಿನ ದಿವಸ ಅಭಿಷೇಕ್ ಅವರ ಹುಟ್ಟುಹಬ್ಬ ಕೂಡ ಇದೆ. ಬರ್ಡೇ ಪಾರ್ಟಿಯನ್ನು ನೀಡ್ತಾರ, ಕಾದ್ ನೋಡ್ಬೇಕು. ಸ್ಪಿರಿಚುವಲ್ ಕ್ರಿಕೆಟರ್ಸ್ಗೆ 1 ಬೌಂಡ್ರಿ. ಇನ್ನು ಕೂಡ ಜಯಕ್ಕಾಗಿ 7 ಎಸೆತ 8ರ ಅವಶ್ಯಕತೆ. 7ಕ್ಕೆ 8. ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇರ್ಪಡಿಸಿದ್ರೆ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಅಭಿಷೇಕ್. ಬ್ಯಾಕ್ ಟು ಪವಿಲಿಯನ್. ಏನು ವೆದರ್ ಇದೆ ಗುರು, ಮೈಕ್ ಸೌಂಡ್ ಅಲ್ಲಿ ಗೊತ್ತಾಗ್ತಾ ಇದೆ. ನಾವು ಮಾತಾಡಿಲ್ಲ ಅಂದ್ರೂ ಕೂಡ ಗಾಳಿಯ ಸದ್ದು ಮಾತಾಡ್ತಾ ಇದೆ, ಇಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ ವೆದರ್. ಬಟ್ ವೆದರ್ಗೆ ನಾವು ಗೌರವಿಸಲೇಬೇಕು. ಆ ನಿಟ್ಟಿನಲ್ಲಿ ಜಯಕ್ಕಾಗಿ ಇನ್ನು ಕೂಡ 6ಕ್ಕೆ 8 6 ball 8 ರಿಕ್ವೈರ್ಡ್ ವೇನ್. ಲಕ್ಷ್ಮೀಕಾಂತ್ ಮುಳ್ಳು ಈ ಟೂರ್ನಿಯ ಹೈಯೆಸ್ಟ್ ಸ್ಕೋರರ್, 128 ಓಟುಗಳನ್ನು ಕಲೆ ಹಾಕಿದ್ದಾರೆ ಲಕ್ಷ್ಮೀಕಾಂತ್ ಮುಳ್ಳು. ಫ್ರೆಂಡ್ಸ್ ಕ್ರಿಕೆಟರ್ಸ್ ನ ಆಧಾರ ಸ್ತಂಭ. ಫೈನಲ್ ಪಂದ್ಯಾಟವನ್ನು ಆಡ್ಕೊಳ್ತಾ ಇದೆ ಲಕ್ಷ್ಮೀಕಾಂತ್. ಈ ಟೂರ್ನಿಯ ಹೈಯೆಸ್ಟ್ ಸ್ಕೋರರ್ ಬ್ಯಾಟಿಂಗ್ ಅಲ್ಲಿ 128. ಬೌಲಿಂಗ್ ಕಡೆ ಕಣ್ಣಾಯಿಸಿದ್ರೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ನೋ ಚೇಂಜಸ್. ರಘು ತಂಡದ ಐಕಾನ್ ಆಟಗಾರರು 14 ವಿಕೆಟ್. ಬೆಸ್ಟ್ ಬೌಲಿಂಗ್ ಫಿಗರ್ ಅಲ್ಲಿ ಟಾಪ್ ಅಲ್ಲಿ ಇದ್ದಾರೆ, ಟಾಪ್ ಆಫ್ ದ ಟ್ರೀ ಅಲ್ಲಿ ಇದ್ದಾರೆ ರಘು. ಫೀಲ್ಡಿಂಗ್ ಕಡೆ ಕಣ್ಣಾಯಿಸಿದ್ರೆ MK ವಿಂಗ್ಸ್ ಹರ್ಷವರ್ಧನ್ ಮ್ಯಾಚ್ ಆಡ್ತಾ ಇದ್ದಾರೆ. ಗೂಟದ ಹಿಂಬದಿಯಲ್ಲಿ ಹರ್ಷವರ್ಧನ್ ಫೀಲ್ಡಿಂಗ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ. ಮೋಸ್ಟ್ ವಾಲ್ಯೂಯಬಲ್ ಪ್ಲೇಯರ್ ನೆಹರು. ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರೋದು ನೆಹರು ಅವರು. ರೇಸ್ ಅಲ್ಲಿ ಇದ್ದಾರೆ ದರ್ಶನ್, ಬಟ್ ಟೀಮು ರೇಸ್ ಅಲ್ಲಿ ಇಲ್ಲ. ರಘು ಇದ್ದಾರೆ, ಚಾನ್ಸ್ ಇದೆ ರಘುಗೆ. ಬೌಲಿಂಗ್ ಅಲ್ಲಿ ಬದಲಾವಣೆ. ನಾಗರಾಜ್ ಅಂತಿಮ ಓವರ್ನ ಡೆತ್ ಓವರ್ ಸ್ಪೆಷಲಿಸ್ಟ್ ನಾಗರಾಜ್ ಎಸ್ತಗಾರಿಕೆ ವಿಭಾಗದಲ್ಲಿ 6ಕ್ಕೆ 8 6 ball 8 ರಿಕ್ವೈರ್ಡ್ ವೇನ್. 6ಕ್ಕೆ 8ರ ಅವಶ್ಯಕತೆ. ಟೈಮ್ ತಗೋತಾ ಇರೋದು ಇಲ್ಲಿ ಫೀಲ್ಡಿಂಗ್ ಟೀಮು. 6 ball 8. ಜಾಸ್ತಿ ಕಾಯಿಸ್ಬೇಡಿ, ನಮ್ಮ ಆಡಿಯನ್ಸ್ ನ ಬೇಗ ಮ್ಯಾಚ್ ಅನ್ನು ಆಡ್ಕೊಳ್ಬೇಕು. 6ಕ್ಕೆ 8 ಹೈ ವೋಲ್ಟೇಜ್ ಪಂದ್ಯಾಟ.
ತಾಳ್ಮೆ ಎಸೆತ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ನಾಗರಾಜ್. ನೋ ಬಾಲ್ ಎಂಬ ಸೂಚನೆಗಳು ನೆಚ್ಚಿನಲ್ಲಿ ಒಂಟಿ ಹೆಚ್ಚುವರಿ ಓಟಗಳು. ನೋ ಬಾಲ್ ಅಂತ ಹೇಳ್ತಾ ಇರೋದು ಇಲ್ಲಿ ಅಂಪೇರು. ಬಿಗ್ ಮಿಸ್ಟೇಕು. 6ಕ್ಕೆ ಈಗ 7 ಅವಶ್ಯಕತೆ. 6 ಬಾಲ್ 7 ರಿಕ್ವೈರ್ಡ್ ಟು ವಿನ್. 6ಕ್ಕೆ 7. ಭಾನು ಪ್ರಕಾಶ್ ಅವರು ಲೆಜೆಂಡ್ ಆಟಗಾರರು. MK ವಿಂಗ್ಸ್ ನ ಮೆಚ್ಕೊಳ್ಳೇಬೇಕು. ಯಾರು ಒಳಗಡೆ ಬಂದ್ರು ಪರವಾಗಿಲ್ಲ, ಪ್ರತಿ ಬಾಳ್ಗೂ ಬಂದ್ರು ಪರವಾಗಿಲ್ಲ, ನಾವು ತಲೆ ಕೆಡಿಸ್ಕೊಡಲ್ಲ. ಏನೋ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಎಸ್, MK ವಿಂಗ್ಸ್ ಮೆಚ್ಕೊಳ್ಳೇಬೇಕು. ಯಾರು ಒಳಗಡೆ ಬಂದ್ರು ಪರವಾಗಿಲ್ಲ, ಪ್ರತಿ ಬಾಲ್ಗೂ ಬರ್ತೀರಾ, ಓಕೆ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಮ್ಯಾಚ್ ಕಡೆ ಕಾನ್ಸಂಟ್ರೇಷನ್ ಇರುತ್ತೆ ಅಷ್ಟೇ. 6ಕ್ಕೆ 7. 6 ಬಾಲ್ 7 ರಿಕ್ವೈರ್ಡ್ ಟು ವಿನ್. ಜಾಳ್ಮೆ ಎಸೆತ ಮತ್ತೆ ಡಾಟೆಡ್ ಡೆಲಿವರಿ. ಪ್ರಮುಖ ಚೆಂಡುಗಳು ಡಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಪ್ರತೀಕ್ ಸ್ಟ್ರೈಕ್ ಎಂಡ್ ಅಲ್ಲಿ ಕೇಪಬಿಲಿಟಿ ಇದೆ ಪ್ಲೇಯರ್ಗೆ. ಮ್ಯಾಚ್ ನ ಫಿನಿಶ್ ಮಾಡ್ಕೊಳ್ಬಹುದು. ತಾಕತ್ತಿದೆ ಪ್ರತೀಕ್ಗೆ. ವೈಡ್ ಬಾಲ್ 5ಕ್ಕೆ 6. 5 ಬಾಲ್ಸ್ 6 ರಿಕ್ವೈರ್ಡ್ ಟು ವಿನ್. 5ಕ್ಕೆ 6ರ ಅವಶ್ಯಕತೆ. ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಶಿಡದಳ್ಳಿ ಪ್ರೀಮಿಯರ್ ಲೀಗ್ 5ನೇ ಆವೃತ್ತಿ. ನೀವು ವಾಚ್ ಮಾಡ್ತಾ ಇದ್ದೀರಾ. ಬೆರೆಸಿನ ಎಸೆತ ಕ್ಷೇತ್ರ ಜನಗಳು ರಮಣೆಗೊಳ್ತಾ ಇದ್ದ. ಓಟ್ಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ವಿಕೆಟ್ ಕೀಪರ್ ಹರ್ಷವರ್ಧನ್ ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ವಿಕ್ ರಿಯಾಕ್ಷನ್ ನೀಡಿದ್ರು. ಬ್ಯಾಕಪ್ ಚೆನ್ನಾಗಿದೆ ವಿಕೆಟ್ ಕೀಪರ್ ಇಂದ. ಮತ್ತೆ ಡಾಟೆಡ್ ಡೆಲಿವರಿ ಚುಕ್ಕಿ ಎಸೆತ. 4ಕ್ಕೆ 6. 4 ಬಾಲ್ಸ್ 6 ರಿಕ್ವೈರ್ಡ್ ಟು ವಿನ್. ಮತ್ತೆ 3ನೇ ಬಾರಿಗೆ ಚೆನ್ನಾಗಿ ಕಾಣಿಸ್ತಾ ಇರೋದು ಇಲ್ಲಿ. ಬೌಂಡ್ರಿ ಔಟ್. ಪ್ರತೀಕ್ ಬ್ಯಾಕ್ ಟು ಪವೆಲಿಯನ್. ಇಂಪಾರ್ಟೆಂಟ್ ವಿಕೆಟ್. ಮ್ಯಾಚ್ ನ ವಿನ್ನಿಂಗ್ ಪರ್ಸೆಂಟೇಜ್ ನ ಕ್ಯಾರಿ ಮಾಡ್ಕೊಳ್ತಾ ಇದೆ ಇಲ್ಲಿ MK ವಿಂಗ್ಸ್. 3 ಬಾಲು ಬೇಕಾಗಿರೋದು 6 ರನ್. 3ಕ್ಕೆ 6. 1 ಡಾಟ್ ಡೆಲಿವರಿ ಆದ್ರೆ 2ಕ್ಕೆ 2 ಬೌಂಡ್ರಿ. ಸಿಡದಳ್ಳಿ ಪ್ರೀಮಿಯರ್ ಲೀಗ್ ನ ಕ್ವಾಲಿಫೈ 2 ಪಂದ್ಯಾಟ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಬ್ರೇಕ್ ಥ್ರೂ ನೀಡಿರೋದು ಇಲ್ಲಿ ನಾಗರಾಜು. ವಾಪಸ್ ಆಗ್ಬೇಕಾಗಿದೆ. ಇಂಪಾರ್ಟೆಂಟ್ ಪ್ಲೇಯರ್. ಡಿಸ್ಕಷನ್ ನಡೀತದೆ. ಬ್ಯಾಟಿಂಗ್ ಟೀಮು, ಬೌಲಿಂಗ್ ಟೀಮು, ಉತ್ತರಗಳು, ಪ್ರತಿ ಉತ್ತರಗಳು, ತಂತ್ರಗಳು, ಪ್ರತಿತಂತ್ರಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಚಕ್ರ ವ್ಯೂವನ್ನು ರಚಿಸ್ತಾ ಇದ್ದಾರೆ MK ವಿಂಗ್ಸ್. ಮೋಸ್ಟ್ ಇಂಟ್ರೆಸ್ಟಿಂಗ್ ಮ್ಯಾಚು. ಜಯಕ್ಕಾಗಿ 3 ಎಸೆತ 6ರ ಅವಶ್ಯಕತೆ. 3 ಬಾಲ್ಸ್ 6 ರಿಕ್ವೈರ್ಡ್ ಟು ವಿನ್. ನ್ಯೂ ಬ್ಯಾಟರ್ ಭರತ್. ಸ್ಟ್ರೈಕ್ ಎಂಡ್ ಅಲ್ಲಿ ಹೊಸ ಬಲಗೈ ದಾಂಡಿಗರು ಭರತ್. ಸ್ಟ್ರೈಕ್ ಎಂಡ್ ಅಲ್ಲಿ ನೈಸ್ ಬಾಲು. ತಡೀತಾ ಇರೋದಿಲ್ಲಿ. ಮತ್ತೆ ಬೆಸ್ಟ್ ಫೀಲ್ಡಿಂಗ್ ಕಾದ್ ನೋಡ್ಬೇಕು. ಫೀಲ್ಡಿಂಗ್ ಟೀಮ್ ಕಾನ್ಫಿಡೆಂಟ್ ಆಗಿದೆ. ಕಾದಿ ನೋಡ್ಬೇಕು. ಬಾಲ್ ಸೇಫ್ ಅಂತ ಹೇಳ್ತಾ ಇರೋದು ಇಲ್ಲಿ ಅಂಪೇರು. ಜಯಕ್ಕಾಗಿ 2ಕ್ಕೆ 5. 2 ಬಾಲ್ಸ್ 5 ರಿಕ್ವೈರ್ಡ್ ಟು ವಿನ್. ಮ್ಯಾಚ್ ಆನ್ ಬ್ಯಾಲೆನ್ಸ್. ಸರ್ ನಿಧಾನ ನಿಧಾನ. ಹರ್ಷ ಪ್ರತೀಕ್ ಆರಾಮಾಗಿರಿ. ಕೇಳಿ, ನಿಧಾನಕ್ಕೆ ಕೇಳಿ. ಏನು ಅಂತ ಮಾತಾಡಿ ಆರ್ಗನೈಸರ್ ಜೊತೆ ಆರಾಮಾಗಿ ಕೇಳಿ. ಸರ್ ಇದು ತಪ್ಪು. ಸ್ಪಿರಿಚುವಲ್ ನಾಯಕರು ಕ್ಯಾಪ್ಟನ್ ಮಾತಾಡ್ತಾರೆ. ದಯವಿಟ್ಟು ಮಾತಾಡಿ. ಗೇಮ್ ಅಲ್ಲಿ ಫೇರ್ ಗೇಮ್ ಆಡಿ ಮಾತಾಡ್ಕೊಳ್ಳಿ, ಪರವಾಗಿಲ್ಲ. ಹೌದು
ಸರ್ ದಯವಿಟ್ಟು ಪ್ರತೀಕ್ ಸಮಾಧಾನ, ಸ್ವಲ್ಪ ಸಮಾಧಾನದಾಗಿದ್ದರೆ ಎಲ್ಲ ಕ್ಲಿಯರ್ ಆಗುತ್ತೆ, ಟೆನ್ಷನ್ ಆಗಬೇಡಿ ಸರ್. ಕ್ಯಾಪ್ಟನ್ ಒಬ್ಬರು ಮಾತಾಡಕ್ಕೆ ಹೇಳಿ. ಸರ್ ಏನು ಆರ್ಗನೈಸರ್ಸ್ ಡಿಸಿಷನ್ ತಗೊಳ್ಳಿ. ರಿವ್ಯೂ ಬೌಂಡ್ರಿ ಚೆಕ್ ಮಾಡಬೇಕಾ? ಎಸ್, ಆರ್ಗನೈಸರ್ಸ್ ಬನ್ನಿ. ಆರ್ಗನೈಸರ್ಸು ಅಂಪೇರ್ ಮಾತ್ರ ಬರ್ಬೋದು, ಬಂದು ಚೆಕ್ ಮಾಡ್ಕೊಳ್ಬಹುದು. ಅಂಪೈರ್ ಡಿಸಿಷನ್ ಹೇಳಿ. ಎಸ್ ಬೌಂಡ್ರಿ, ಅಂಪೈರ್ ಹೇಳ್ತಾ ಇರೋದು ಇಲ್ಲಿ ಬೌಂಡ್ರಿ ಅಂತ. ಅವ್ರ ಮಾತಿಗೆ ಮಾತ್ರ ನಾವು ಗೌರವ ಕೊಡೋದು. ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ನೆಟ್ಟ ನೇರ ತೀರ್ಪುಗಾರರು ಬೌಂಡ್ರಿ ಅಂತ ಹೇಳ್ತಾ ಇರೋದು. ಸ್ಕೋರ್ ಮೂವ್ ಆಗ್ತಾ ಇದೆ 32ಕ್ಕೆ ಜಯಕ್ಕಾಗಿ. 2ಕ್ಕೆ 2, 2 balls, 2 required to win. ಜಯಕ್ಕಾಗಿ 2ರ ಎಸೆತ, 2 ಓಟ್ಗಳ ಅವಶ್ಯಕತೆ. ಇಂಟ್ರೆಸ್ಟಿಂಗ್ ಟೈಮ್ ತಗೊಳ್ಳಿ, ಪರವಾಗಿಲ್ಲ. ಒಂದು 30 ಸೆಕೆಂಡ್, 1 ನಿಮಿಷ, ಪರವಾಗಿಲ್ಲ, ಟೈಮ್ ತಗೊಳ್ಳಿ. ಡಿಸ್ಕಷನ್ ಮಾಡಲೇಬೇಕು. 2ಕ್ಕೆ 2 ಅವಶ್ಯಕತೆ ಜಯಕ್ಕಾಗಿ. ಗೆಲುವು, ಸೋಲು, ಮೋಸ, ನಿಯತ್ತು ಯಾವುದು ಕೂಡ ಶಾಶ್ವತವಲ್ಲ. ಮೋಸ ಮಾಡಿ ಗೆದ್ದವ ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನಿಯತ್ತಿನಲ್ಲಿ ನಡೆದವ ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲಕ್ಕೆ ಕಾಲವೇ ಉತ್ತರವನ್ನು ನೀಡುತ್ತದೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಶಿರದಳ್ಳಿ ಪ್ರೀಮಿಯರ್ ಲೀಗ್ ನ 5ನೇ ಆವೃತ್ತಿಗೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾನೆ. ಕ್ವಾಲಿಫೈ ಟು ಪಂದ್ಯಾಟ. ಮ್ಯಾಚ್ ಆನ್ ಆಗಿರೋದು ಇಲ್ಲಿ. ಬೇಕಾಗಿರೋದು 2 ಬಾಲ್ಗೆ 2 ರನ್ನು. ಮೋಸ್ಟ್ ಇಂಟ್ರೆಸ್ಟಿಂಗ್ ಮ್ಯಾಚು. MK ವಿಂಗ್ಸ್ ಸ್ಪಿರಿಚುವಲ್ ಕ್ರಿಕೆಟರ್ಸ್ ಪಂದ್ಯಾಟವನ್ನು ಆಡ್ಕೊಳ್ತಾ ಇದೆ. ಗೆದ ತಂಡ ನೆಟ್ಟ ನೇರವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತದೆ. ಕಾದ್ ನೋಡಬೇಕು ಅದ್ಯಾವ ತಂಡ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತದೆ ಎಂದು. 2ಕ್ಕೆ 2, 2 balls, 2 required to win. 2ಕ್ಕೆ 2.
ಫೀಲ್ಡ್ ಚೇಂಜ್ ಆಗ್ತಾ ಇದೆ. ಯಾರು ದೂರ ಇರಬೇಕು, ಯಾರು ಹತ್ರ ಇರಬೇಕು, ಎಲ್ಲ ಫೀಲ್ಡರ್ಸ್ಗಳು ಮುಂದೆ ಇದ್ದಾರೆ. ಬಿಗ್ ಡಿಸಿಷನ್ ಇದು MK ವಿಂಗ್ಸ್ ಇಂದ. ಸ್ಲಿಪ್ ಕೂಡ ಮುಂದೆ ಇಟ್ಕೊಳ್ತಾ ಇರೋದು, ಗಲ್ಲಿ ಕೂಡ ಮುಂದೆ ಇದೆ. ಎರಡಕ್ಕೆ ಎರಡು. ಪ್ರೇಕ್ಷಕರಿಗೆ ಇದು ಮಜಾ ಕೊಡ್ತಾ ಇದೆ, ಆಡಿಯನ್ಸ್ಗೆ ಮಜಾ ನೀಡ್ತಾ ಇದೆ. ಇಲ್ಲಿ ಪೈಸಾ ವಸೂಲು. ಎಸ್ ಎಸ್ ಚೇತನ್ ಹೇಳ್ತಾ ಇರೋದು, ಸೀನಿಯರ್ ಪ್ಲೇಯರು ಯಾವ ಎಂಡ್ಗೆ ಬಾಲ್ ಎಸಿಬೇಕು ಅಂತ ಹೇಳ್ತಾ ಇರೋದು. ಎರಡಕ್ಕೆ ಎರಡು. ಆಡಿಯನ್ಸ್ ತುದಿಗಾಲಲ್ಲಿ ನಿಂತಿದ್ದಾರೆ. ಕಾದ್ ನೋಡ್ಬೇಕು, ಕ್ಲೋಸ್ ಕಾಲು ಡೈರೆಕ್ಟ್ ಇಟ್ಟು ಬಂದಿರೋದು. ಇಲ್ಲಿ ಕಾದ್ ನೋಡ್ಬೇಕಾಗಿದೆ. ಅಂಪೈರ್ ಏನ್ ಹೇಳ್ತಾರೆ? ಕಾಲ್ಗೆ ಬಿದ್ದಿರೋದು ಅಂತ ಹೇಳ್ತಾ ಇರೋದು. ಇಲ್ಲಿ ಅಂಪೈರು ನಿಟ್ಟಿನಲ್ಲಿ ಒಂದಕ್ಕೆ ಒಂದು, 1 balls 1 required to win. ಒಂದಕ್ಕೆ ಒಂದು ಎಸೆತ ಜಯಕ್ಕಾಗಿ ಒಂದರ ಅವಶ್ಯಕತೆ. 1 ball 1 run required to win. ಒಂದಕ್ಕೆ ಒಂದು. ಮೋಸ್ಟ್ ಹೈ ವೋಲ್ಟೇಜ್ ಪಂದ್ಯಾಟ ನಡೀತಾ ಇದೆ ಇಲ್ಲಿ ಶಿರದಳ್ಳಿ ಪ್ರೀಮಿಯರ್ ಲೀಗು. ಒಂದು ಟೂರ್ನಮೆಂಟ್ ಸಕ್ಸಸ್ ಆಗ್ಬೇಕಂದ್ರೆ ಈ ರೀತಿಯ ಮ್ಯಾಚ್ಗಳು ಬೇಕೇ ಬೇಕು. ಟೂರ್ನಮೆಂಟ್ ಸಕ್ಸಸ್ ಆಗ್ತಾ ಇದೆ. ಬಹಳಷ್ಟು ಶ್ರೀಮಂತಿಕೆ ಪಂದ್ಯಾಕೂಟ. ಒಂದಕ್ಕೆ ಒಂದು. ಮ್ಯಾಚ್ ಟೈ ಆದ್ರೆ ಸೂಪರ್ ಓವರ್ ಆಗ್ತದೆ. ಜೋಶಲ್ಲಿದ್ದೀರಾ ಆಡಿಯನ್ಸ್, ಜೋಶಲ್ಲಿದ್ದಾರೆ ಪ್ಲೇಯರ್ಸ್. ಟೈಮ್ ತಗೊಳ್ಳಿ. ಸರ್ ಕರೆಕ್ಟಾಗಿ ಮಾತಾಡಬೇಕು ದಯವಿಟ್ಟು. ಭಾನುಪ್ರಕಾಶ್ ಸರ್, ಅಂಪೈರ್ಸ್ ಆಗಲಿ ಅಲ್ಲಿಂದ ಇಲ್ಲಿಗೆ ಬಂದಿರ್ತಾರೆ, ದಯವಿಟ್ಟು ಕರೆಕ್ಟಾಗಿ ಮಾತಾಡ್ಕೊಳ್ಳಿ. ಅಂಪೈರ್ಸ್ ಕೂಡ ನೀವು ಕೂಡ ಕರೆಕ್ಟಾಗಿ ಮಾತಾಡಿ, ಒಬ್ರಿಗೊಬ್ರು ಗೌರವ ಕೊಡಿ. ಸರ್ ಬನ್ನಿ, ಅಂಪೇರು ಬನ್ನಿ ಸರ್, ಬನ್ನಿ ದಯವಿಟ್ಟು ಬನ್ನಿ. ನಾವೆಲ್ಲ ಒಂದೇ ಕೆಲಸದಲ್ಲಿ ಇರ್ತೀವಿ, ಪರವಾಗಿಲ್ಲ ಬನ್ನಿ. ಇವೆಲ್ಲ ಕಾಮನ್ ನಮ್ಗೆ. ಬನ್ನಿ 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 ಬನ್ನಿ, ಪರವಾಗಿಲ್ಲ ಬನ್ನಿ ಸರ್. ಬಿಡಿ ಬಿಡಿ ನೇರು, ನಾಗೇಶಣ್ಣ ಬಿಡಿ, ಅವ್ರು ಮಾಡ್ತಾರೆ ಬಿಡಿ. ನಾಗೇಶಣ್ಣ ನೇರು ಬನ್ನಿ ಸರ್, ಬನ್ನಿ. ಅಂಪೈರ್ ಮೇಲೆ ದೂರ ಇದ್ದೇ ಇರುತ್ತೆ. ಬೇರೆ ಟೀಮ್ ಅವರು ಬನ್ನಿ ಸರ್ ಈಚೆ, ಬೇರೆ ಟೀಮ್ ಅವ್ರು ಬರಬೇಕು ಈಚೆ. ಎಸ್ ಥ್ಯಾಂಕ್ ಯು. ನಿರ್ಣಾಯಕರು ಬಹಳ ಕಷ್ಟ ಸರ್ ಅಂಪೈರ್ ಕೆಲಸ, ತುಂಬಾ ಮಾತನ್ನು ಕೇಳಬೇಕಾಗ್ತದೆ. ಲೇಟ್ ಆಗಿದೆ ಆಲ್ರೆಡಿ, ಬೇಗ ಆಡ್ಕೊಳ್ಳಿ. ಜಾಳ್ಮೆ ಎಸೆತ, ಓಟಗಳಿಗೆ ಅವಕಾಶಗಳು ಮಾಡಿ ಕೊಡ್ತಾ ಇಲ್ಲ. ನಿಟ್ಟಿನಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಟೈ ಆಗ್ತಾ ಇದೆ. ಮ್ಯಾಚ್ ಆನ್ ಬ್ಯಾಲೆನ್ಸ್, ಟೈ ಮ್ಯಾಚ್, ಸೂಪರ್ ಓವರ್ ಚಾಲ್ತಿ ಇರ್ತದೆ. ಸ್ಕೋರರ್ ನೀವೇನ್ ಹೇಳ್ತೀರಾ ಈ ಮ್ಯಾಚ್ ಬಗ್ಗೆ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತು. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಮ್ಯಾಚು, ತುಂಬಾ ಕ್ರೂಷಿಯಲ್ ಆಗಿತ್ತು. ಎರಡು ತಂಡಕ್ಕೂ ತುಂಬಾ ಕ್ರೂಷಿಯಲ್ ಆಗಿತ್ತು. ಲಾಸ್ಟ್ ಓವರು ವಿಕೆಟ್ ಕಳ್ಕೊಂಡ್ರು, ಮೇನ್ ವಿಕೆಟ್ ಕಳ್ಕೊಂಡ್ರು ಪ್ರತೀಕ್ ಅವರು. ಸ್ಕೋರ್ ಮೂವ್ ಆಗಿಲ್ಲ. ಎಸ್ ಥ್ಯಾಂಕ್ ಯು. ಸ್ಕೋರರ್ ಹೇಳ್ತಾ ಇರೋದಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಅಂತ. ಬಂದಿರುವಂತ ಪ್ರೇಕ್ಷಕರಿಗೆ ಮಜಾ ಕೊಡ್ತಾ ಇದೆ. ಪೈಸಾ ವಸೂಲು. ನಿಮ್ಮ ಸಮಯವನ್ನು ನಮ್ಮೊಂದಿಗೆ ನೀಡಿದ್ರಿ, ನಿಮ್ಮ ಸಮಯಕ್ಕೆ ನಾವು ಬೆಲೆ ಕೊಡ್ತಾ ಇದ್ದೇವೆ. ಮ್ಯಾಚ್ ಟೈ ಆಗಿದೆ, ಸೂಪರ್ ಓವರ್. ಯಾರು ಎಲ್ಲೂ ಹೋಗ್ಬೇಡಿ, ನಮ್ ಜೊತೆ ಇಲ್ಲೇ ಇರಿ, ಕಾದ್ ನೋಡೋಣ ಫೈನಲ್ ಟಿಕೆಟ್ ನ ಯಾರು ಪಡ್ಕೊಳ್ತಾರೆ. ಸಿಡದಳ್ಳಿ ಪ್ರೀಮಿಯರ್ ಲೀಗು 5ನೇ ಆವೃತ್ತಿ ನೀವು ವಾಚ್ ಮಾಡ್ತಾ ಇರೋದು. ಡಿಸ್ಕಷನ್ ಮಾಡಿ ಮಾಡಿ ಮಾಡಲೇಬೇಕು. ಮ್ಯಾಚ್ ಆನ್. ಇನ್ನು ಕೂಡ ರಿಸಲ್ಟ್ ಹೊರಗಡೆ ಬಿದ್ದಿಲ್ಲ. ಚೆನ್ನಾಗಿದೆ ಸಿಡದಳ್ಳಿ ಪ್ರೀಮಿಯರ್ ಲೀಗು. 4 ಸೀಸನ್, ಇದು 5ನೇ ಸೀಸನ್. ಈ ತರ ಮಜಾ ಕೊಟ್ಟಿರ್ಲಿಲ್ಲ. ಅದರಲ್ಲೂ ಕೂಡ ಲೈಟ್ಸ್ ಮ್ಯಾಚು
ಚೆನ್ನಾಗಿ ಕಾಣಿಸ್ತಾ ಇದೆ, ಕಾಮೆಂಟೇಟರ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಆಡಿಯನ್ಸ್ಗೆ ತುಂಬಾ ಪ್ರೆಸರ್ ಅಲ್ಲಿ ಇದ್ದಾರೆ ಪ್ಲೇಯರ್ಸ್. ಆಡಿಯನ್ಸ್ಗೆ ಕಾಮೆಂಟೇಟರ್ಸ್ಗೆ ಮಾತ್ರ ಮಜಾ, ಪ್ಲೇಯರ್ಸ್ಗಂತೂ ಫುಲ್ ಮಜಾ. ಟೂರ್ನಮೆಂಟ್ ನ ಮೊದಲನೆಯ ಸೂಪರ್ ಓವರ್ ಡಿಸ್ಕಷನ್ ಮಾಡ್ಕೊಳ್ತಾ ಇದ್ದಾರೆ. ಆರ್ಗನೈಸರ್ಸ್ ಒಂದ್ ಕಡೆ ಡಿಸ್ಕಷನ್ ಮಾಡ್ಕೊಳ್ತಾ ಇದ್ದಾರೆ, ಸ್ಪಿರಿಚುವಲ್ ಕ್ರಿಕೆಟರ್ಸ್ ಒಂದ್ ಕಡೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. MK ವಿಂಗ್ಸ್ ಬಿಡಿ ನೆಹರು ಬಿಡಿ, ಅವ್ರು ಮಾಡ್ತಾರೆ ಬಿಡಿ.